ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಜ್ಯೋತ್ಸ್ನಾ ಶೆಟ್ಟಿ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಹಾಗೆ ನಮ್ದು ಐ ಹಾರ್ಟ್ ಆಪ್, ಕಮ್ಯುನಿಟಿ ಪ್ಲಸ್ ಆಪ್, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಒಂದು ಈ ಕಾರ್ಯಕ್ರಮನ ಲೈವ್ ಸ್ಟ್ರೀಮಿಂಗ್ ನ ನೀವು ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಕೇಳಬಹುದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಈ ಒಂದು ವಿಡಿಯೋ ಇಂಟರ್ವ್ಯೂ ಏನೇನಿರುತ್ತೆ ಅದರಲ್ಲಿ ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀವಿ, ನಿಮ್ಗೊಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ ಭಾರತಿ ಚಿಕ್ಕನಂಜಯ್ಯ ಅವರು. ಇವರು ಸೀನಿಯರ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತು ಇವರು ಮೆಂಟಲ್ ಹೆಲ್ತ್ ಅಂದ್ರೆ ಮಾನಸಿಕ ಆರೋಗ್ಯ ತಜ್ಞರಲ್ಲಿ 20 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಇವರು ಕೋ ಡೈರೆಕ್ಟರ್ ಆಫ್ ವುಮೆನ್ ಇನ್ ಹೆಲ್ತ್ ನೆಟ್ವರ್ಕ್, ವಿನ್ ನೆಟ್ವರ್ಕ್ ಅದು, ಹಾಗೆ ಕಮ್ಯುನಿಟಿ ವರ್ಕರ್ ಕೂಡ. ಸೊ ಬನ್ನಿ ಇವ್ರ ಮೂಲಕನೇ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಭಾರತಿ ಅವ್ರನ್ನ ನಮ್ಮ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಭಾರತಿ ಅವರೇ, ನಿಮ್ಗೆ ಅಪ್ಪು ರೇಡಿಯೋಗೆ ಸುಸ್ವಾಗತ. ನಮಸ್ಕಾರ. 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 ಸೊ ಹೇಗೆ ಅನ್ಸ್ತಾ ಇದೆ ಭಾರತಿ ಅವರೇ, ನೀವು ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಕಾರ್ಯಕ್ರಮ? ಹೌದು, ಫಸ್ಟ್ ಟೈಮ್ ಬರ್ತಿದ್ದೀನಿ. ಸೊ ಚೆನ್ನಾಗಿ ಅನಿಸ್ತಿದೆ. ಹೋಪ್ಫುಲಿ ಆಲ್ ಗೋಸ್ ವೆಲ್. ಯಾ, ದಟ್ಸ್ ನೈಸ್. ಇಟ್ ವಾಸ್ ಅ ಲಾಂಗ್ ಪೆಂಡಿಂಗ್. ನಾನು ಭಾರತಿ ಅವ್ರನ್ನ ಕರೀತಾನೆ ಇದ್ದೆ. ಸೊ ಇವಾಗ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಭಾರತಿ ಅವರೇ, ನೀವು ಬಂದಿರೋದು. ಸೊ ಇಟ್ಸ್ ಅನ್ ಹಾನರ್ ಟು ಹ್ಯಾವ್ ಯು. ಸೊ ಭಾರತಿ ಅವರ ಒಂದು ಕಿರು ಪರಿಚಯ ಮಾಡ್ಕೊಟ್ಟೆ, ಬನ್ನಿ ಅವ್ರ ಮೂಲಕನೇ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಭಾರತಿ ಅವರು, ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸಿ. ನಾನು ಮೇನ್ ಆಗಿ ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ. ಸೊ ಅಲ್ಲೇ ಓದು ಎಲ್ಲ ಮುಗಿಸಿದ್ದು. ಹೇಳ್ಬೇಕಂದ್ರೆ ಇಟ್ ವಾಸ್ ನೈಸ್. ಆಗ ಬೆಂಗಳೂರು ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಐ ಮೀನ್ ಬೆಳೆದಿರೋದ್ರಿಂದ ಯು ಸ್ಟಿಲ್ ಹ್ಯಾವ್ ದಟ್ ಕನೆಕ್ಷನ್. ಸೊ ಮತ್ತೆ ಮತ್ತೆ ಹೋಗ್ಬೇಕಂತ ಅನ್ನಿಸ್ತಾ ಇರುತ್ತೆ. ನಾನು BSc BMS ಕಾಲೇಜಲ್ಲಿ ಮಾಡಿದ್ದು ಬೆಂಗಳೂರಲ್ಲಿ. ಆಮೇಲೆ ಅದ್ರ ನಂತರ MSc ಮಾಡ್ಬೇಕಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ಸೇರ್ಕೊಂಡೆ ಜ್ಞಾನ ಭಾರತಿಲಿ. ಸೊ MSc ಇನ್ ಕ್ಲಿನಿಕಲ್ ಸೈಕಾಲಜಿ ಮಾಡಿದೆ. ಅದಾದ್ಮೇಲೆ ದೆನ್ MPhil ಮಾಡಿದ್ರಿ? ಇಲ್ಲ, ಅದಾದ್ಮೇಲೆ ಆಕ್ಚುಲಿ ನಾನು ಕೆಲಸ ಮಾಡಿದೆ ಸಂಜಯ್ ಗಾಂಧಿ ಹಾಸ್ಪಿಟಲ್ ಅಲ್ಲಿ. ನಾನು ಒಂದು 4 ವರ್ಷ ಕೆಲಸ ಮಾಡಿದೆ ಅಲ್ಲಿ. ಅಂದ್ರೆ ಮಕ್ಕಳಿಗೆ IQ ಅಸೆಸ್ಮೆಂಟ್ಸ್ ಮಾಡೋದು, ಅದರಿಂದ ಮಕ್ಕಳುಗಳಿಗೆ ಬೆನಿಫಿಟ್ಸ್ ಇತ್ತು ಗವರ್ಮೆಂಟ್ ಕಡೆಯಿಂದ ಆವಾಗ. ಸೊ ಅದನ್ನ ಮಾಡಿ ದೆನ್ 2004 ಅಲ್ಲಿ ಮದ್ವೆ ಆಯ್ತು. ಸೊ ಮದ್ವೆ ಆದ್ಮೇಲೆ ಇಟ್ ವಾಸ್ ಮೈ ಹಸ್ಬೆಂಡ್ ವಾಸ್ ಲೈಕ್, ಓ ಯು ಹ್ಯಾವ್ ಟು ಡೂ MPhil ಅಂತ. ಸೊ ಮದ್ವೆ ಆದ್ಮೇಲೆ MPhil ಮಾಡಿದ್ದು 2 ವರ್ಷ. ಸೊ ದಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್ ಅಂಡ್ ಚಾಲೆಂಜಿಂಗ್ ಪೀರಿಯಡ್. ಬಿಕಾಸ್ ನಿಮ್ಯಾನ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತು ಅನ್ಸುತ್ತೆ, ಇಟ್ ಇಸ್ ವೆರಿ ಸ್ಟ್ರೆಸ್ಫುಲ್ ಅಂಡ್ ಹೆಕ್ಟಿಕ್ as well. ಸೊ ನಾವು ಬೆಳಿಗ್ಗೆ 8 ಗಂಟೆಗೆ ಶುರು ಮಾಡಿದ್ರೆ ವಿ ವುಡ್ ಫಿನಿಶ್ at 10 in the night. Okay. So ಹಾಗಾಗಿ that was like but it was really a good experience because we got to see almost textbook ಅಲ್ಲಿರೋ ಎಲ್ಲ ಡಿಸಾರ್ಡರ್ಸ್ ನೋಡ್ಬೇಕಾಯ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ನಾನು ಸೈಕಾಲಜಿಗೆ ಎಂಟರ್ ಆಗಿದ್ದು ಅಂದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಮೈ ಎಲ್ಡರ್ ಸಿಸ್ಟರ್. ಬಿಕಾಸ್ ಅವಳು ಐ ಥಿಂಕ್ ನೀನ್ ಸೈಕಾಲಜಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ that's how you entered BSc psychology. Okay, ನಾನು ನೆಕ್ಸ್ಟ್ ಕ್ವೆಶ್ಚನ್ ಅದನ್ನೇ ಕೇಳೋಣ ಅನ್ಕೊಂಡೆ. ನೀವು ಇಷ್ಟೊಂದು, ಯಾಕಂದ್ರೆ ಯು ಆರ್ ಎ ಸೀನಿಯರ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ನಾವು. ಸೊ ನೀವು BSc MSc ಸೈಕಾಲಜಿ ಓದಿ, ಅದಾದ್ಮೇಲೆ ನೀವು MPhil ಕೂಡ ನಿಮ್ಯಾನ್ಸ್ ಅಲ್ಲೆಲ್ಲ ಓದಿದ್ರಿ, ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ನೀವು ಮದ್ವೆ ಆದ್ಮೇಲೆಲ್ಲ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನಿಮ್ಯಾನ್ಸ್ ಅಲ್ಲಿ ನೀವು ಮಾಡಿದ್ರಿ ಅಂತ. ಸೊ ಇದು ನಾನು ಅದೇ ಕೇಳೋಣ ಅನ್ಕೊಂಡೆ, ನಿಮ್ಗೆ ಹೇಗೆ ಇದ್ರ ಬಗ್ಗೆ ಆಸಕ್ತಿ ಬಂತು? ಸೊ ಇಟ್ಸ್ ಯೋರ್ ಸಿಸ್ಟರ್? My sister. ಆಮೇಲೆ MPhil was like my husband Mukesh. So but he's been very supportive. Okay. Because like ನಾನು ಹೇಳ್ದಂಗೆ it was very very challenging period. ನಿಮ್ ಪರ್ಸನಲಿ ಏನ್ ಅನ್ಸುತ್ತೆ ಇದ್ ಮಾಡಿರೋದು ಕೋರ್ಸ್? ಈಗ I am very happy that I did psychology. Okay, choosing the right subject. I'm happy. Like the thing is, you kind of help people, and when you see them progress, you feel that relief that you've helped somebody.
ಎಸ್ ವೆರಿ ನೈಸ್. ಸೊ ಬನ್ನಿ ನಾವು ಭಾರತೀಯವ್ರ ಹತ್ರ ಅವರು ಬ್ಯಾಕ್ ಗ್ರೌಂಡ್ ನ ಪರಿಚಯ ಮಾಡಿಕೊಟ್ರು, ಏನೇನು ಓದಿದ್ದಾರೆ ಅಂತೆಲ್ಲ ತಿಳ್ಕೊಂಡ್ರು. ಒಂದು 20 ವರ್ಷದಿಂದ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಕೂಡ ಇವರು ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕರೆಂಟ್ಲಿ ಅವರು ಥಿಂಕ್ ಫ್ರೀ ಸೈಕಾಲಜಿ ಸರ್ವಿಸ್ ಇನ್ ಮೆನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಎಸ್ಪೆಷಲಿ ಚಿಲ್ಡ್ರನ್ ಮತ್ತೆ ಈ ಅಡೋಲಸೆನ್ಸ್ ಅವರ ಮೆಂಟಲ್ ಹೆಲ್ತ್, ಅವರೊಂದು ಮಾನಸಿಕ ಆರೋಗ್ಯ ಇದ್ರ ಬಗ್ಗೆ ಅವ್ರಿಗೆ ಬಹಳ ಆಸಕ್ತಿ ಇದೆ. ಸೊ ಇವ್ರ ಹತ್ರನೇ ತಿಳ್ಕೊಳ್ಳೋಣ, ಈ ಒಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂದ್ರೆ ಏನು, ಇವರ ಒಂದು ಕಾರ್ಯವೈಖರಿ ಏನಿರುತ್ತೆ, ಏನ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಇವ್ರ ಮೂಲಕನೇ ತಿಳ್ಕೊಳ್ಳೋಣ ಮಾಡ್ತೇವೆ. ಸೊ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರೇ ಲೈಕ್ ಮಕ್ಕಳು ಅವ್ರ ಪೇರೆಂಟ್ಸ್ ಜೊತೆ ಅಥವಾ ಅಡಲ್ಸೆನ್ಸ್ ಅವ್ರ ಪೇರೆಂಟ್ಸ್ ಜೊತೆ ಬರ್ತಾರೆ ಅಲ್ವಾ ನಮಗೆ. ದೇ ಕಮ್ ವಿತ್ ಅ ಪ್ರೆಸೆಂಟಿಂಗ್ ಪ್ರಾಬ್ಲಮ್. ಸೊ ಆ ಪ್ರೆಸೆಂಟಿಂಗ್ ಪ್ರಾಬ್ಲಮ್ನ ನಾವು ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಸೊ ಆ ಅಸೆಸ್ಮೆಂಟ್ ಮಾಡಿ ನಾವು ವಿ ಅರೈವ್ ಎಟ್ ಅ ಡಯಾಗ್ನೋಸಿಸ್. ಓಕೆ, ಈ ಮಗುಗೆ ಅಥವಾ ಈ ಅಡಲ್ಸೆಂಟ್ಗೆ ಈ ಪ್ರಾಬ್ಲಮ್ ಇದೆ ಅಂತ. ಸೊ ಆ ಒಂದು ಡಯಾಗ್ನೋಸಿಸ್ ಮಾಡಿದ್ಮೇಲೆ then we also provide, okay, this would be the intervention for these kids, so for these adolescents. So athara intervention heli, then we start providing that. Okay. So that's what we do, like in our especially diagnosis ಮಾಡಿ ಟ್ರೀಟ್ಮೆಂಟ್ ಪ್ಲಾನ್ ಅಸೆಸ್ಮೆಂಟ್ ಎಲ್ಲ ಮಾಡೋದು, ಟ್ರೀಟ್ಮೆಂಟ್ ನ ನೀವು ಮಾಡುದು. ಈ ಸೈಕಾಲಜಿಸ್ಟ್ಗೂ ಸೈಕಿಯಾಟ್ರಿಕ್ಗೂ ಏನ್ ಡಿಫ್ರೆನ್ಸ್ ಹೇಳಿ, ಎಲ್ಲ ಕನ್ಫ್ಯೂಸ್ ಆಗ್ತಾರೆ. ಸೊ ಸೈಕಾಲಜಿಸ್ಟ್ ಮೇನ್ಲಿ ನಾನು ಹೇಳ್ದಂಗೆ ಅಸೆಸ್ಮೆಂಟ್ ಮಾಡ್ತೀವಿ, ಡಯಾಗ್ನೋಸಿಸ್ ಮಾಡ್ತೀವಿ, ಅಂಡ್ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಪ್ರೊವೈಡ್ ಸೈಕಾಲಜಿಕಲ್ ಇಂಟರ್ವೆನ್ಷನ್ ಅಂದ್ರೆ ಡಿಫ್ರೆಂಟ್ ಮೊಡಾಲಿಟೀಸ್ ಆಫ್ ಥೆರಪೀಸ್ ನಾವು ಪ್ರೊವೈಡ್ ಮಾಡ್ತೀವಿ. ಬಟ್ ಸೈಕಾಟ್ರಿಸ್ಟ್ ಅಂದ್ರೆ ದೇ ಹ್ಯಾವ್ ಅ ಮೆಡಿಕಲ್ ಡಿಗ್ರಿ ಅಲಾಂಗ್ ವಿತ್ their MD exactly MBBS ಮಾಡಿ MD ಮಾಡಿ, and then they are able to prescribe the medication. So ಅದೊಂದು ಡಿಫರೆನ್ಸ್ ಇರುತ್ತೆ. ನೀವು ಏನಂತ ಅಂದ್ರೆ ಬಿಗಿನಿಂಗ್ ಅಲ್ಲಿ ಅದನ್ನೆಲ್ಲ ನೀವು ಒಂದು ಡಯಾಗ್ನೋಸಿಸ್ ಮಾಡಿ ಅವ್ರಿಗೆ ಏನಿದೆ ಅನ್ನೋದೆಲ್ಲ ನೋಡೋದು. ಸೊ ಅವರು ಡಯಾಗ್ನೋಸಿಸ್ ಎಲ್ಲ ಮಾಡ್ತಾರೆ, ಅವರನ್ನು ಮೆಡಿಕೇಶನ್ ಎಲ್ಲ ಕೊಡ್ತಾರೆ. ಆದ್ರೆ ಕೆಲವ್ರು ಮಾತ್ರ ಈ ತರ ಥೆರಪಿನೂ ಮಾಡ್ತಾರೆ ಸೈಕಾಟ್ರಿಸ್ಟ್, ಬಟ್ ಮೋಸ್ಟ್ ಸೈಕಾಟ್ರಿಸ್ಟ್ ಮಾಡಲ್ಲ. ಸೊ okay, some psychiatrists who are interested, they provide therapy ಎಲ್ಲ, but ಅವ್ರಿಗೂ ಟ್ರೈನಿಂಗ್ ಆಗಿರುತ್ತೆ ಅದರಲ್ಲಿ ಎಲ್ಲ. ಸೊ ಅಂದ್ರೆ ಫುಲ್ ಇನ್ ಡೆಪ್ತ್ ಎಲ್ಲ ಓದಿರ್ತಾರೆ, ಪ್ಲಸ್ ಮೆಡಿಕೇಶನ್ ಕೂಡ ಅವರು ಕೊಡ್ಬೋದು. ಅದೊಂದು ನಿಮ್ಗೆ ಮೆಡಿಕೇಶನ್ ಒಂದು ಪ್ರಿಸ್ಕ್ರೈಬ್ ಮಾಡಕ್ ಆಗೋದಿಲ್ಲ ಅಷ್ಟೇ. ಸೊ ಈ ಒಂದು ಮೆಂಟಲ್ ಹೆಲ್ತ್ ಅಂದ್ರೆ ಎಸ್ಪೆಷಲಿ ಈ ಒಂದು ಖಿನ್ನತೆ, ಆತಂಕ, ಮತ್ತೆ ಈ ಒಂದು ಡಿಸಾರ್ಡರ್, ಎಸ್ಪೆಷಲಿ ಆಂಗ್ಸೈಟಿ, ಡಿಪ್ರೆಷನ್, ಈಟಿಂಗ್ ಡಿಸಾರ್ಡರ್, ಟ್ರೋಮಾಗೆ ಹಲವಾರು ತರ ಇರುತ್ತೆ. ಸೊ ನೀವು ಹೇಗೆ ಒಂದು ಡಯಾಗ್ನೋಸಿಸ್ ಮಾಡ್ತೀರಾ? ಯಾರು ಒಬ್ರಿಗೆ ಇದೊಂದು ಡಿಸಾರ್ಡರ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ಆಮೇಲೆ ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಇರುತ್ತೆ? ಸೊ ಅದ್ರ ಬಗ್ಗೆನೆಲ್ಲ ಹೇಳಿ. ಮೊದಲಿಗೆ ಶುರು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಡಿಪ್ರೆಷನ್ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಡಿಪ್ರೆಷನ್ ಇದೆ ಅಂತ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಈಗ ಮಕ್ಕಳಲ್ಲಿ ತಗೊಂಡ್ರೆ ಡಿಪ್ರೆಷನ್ ಅಡಲ್ಟ್ಸ್ ಹೋಲಿಸಿದ್ರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಪ್ರೆಸೆಂಟೇಷನ್ ಆಗುತ್ತೆ. ಸೊ ಮಕ್ಕಳಲ್ಲಿ ತಗೊಂಡಾಗ ಅವರ ಓದೋದ್ರಲ್ಲಿ ಸಡನ್ ಡಿಪ್ ಆಗ್ಬೋದು. ಚೆನ್ನಾಗೇ ಓದ್ತಿರ್ತಾರೆ, ಬಟ್ ಸಡನ್ ಆಗಿದೆ ಲೈಕ್ ನಾಟ್ ಡೂಯಿಂಗ್ ವೆಲ್ ಇನ್ ಸ್ಕೂಲ್. ಸೊ ಐಸೋಲೇಷನ್, ಫ್ರೆಂಡ್ಶಿಪ್ಸ್ ಎಲ್ಲ ದೂರ ಆಗ್ತಾ ಇರ್ತಾರೆ. ಮನೇಲೂ ಅಷ್ಟೇ, ಲೈಕ್ ದೇ ಫ್ಯಾಮಿಲೀಸ್ ಜೊತೆಗಿರಲ್ಲ, ಅವರು ಪಾಡಿಗೆ ಅವ್ರ ರೂಮಲ್ಲಿರೋದು, ಅಥವಾ ಇರಿಟಬಿಲಿಟಿ, ಕಾನ್ಸ್ಟೆಂಟ್ ಆಗಿ ಈಸಿಲಿ ಅಳೋದು. ಆಮೇಲೆ ಸ್ಯಾಡ್ ಮೂಡ್ ಅಂತ ಹೇಳ್ತೀವಿ. ಸೊ ಸ್ಯಾಡ್ ಮೂಡ್ ಅಲ್ಲಿ ಇರ್ತಾರೆ ಆಲ್ಮೋಸ್ಟ್ ಮೋಸ್ಟ್ ಟೈಮ್ಸ್. ಊಟ ತಿನ್ನೋದು ಕಡಿಮೆ ಆಗೋದು ಅಥವಾ ನಿದ್ದೆ ಕಡಿಮೆ ಆಗೋದು, ಇವೆಲ್ಲ ಅವರೊಂದು ಹೆಲ್ತಿ ಲೈಫ್ ಸ್ಟೈಲ್, ಅವರ ನಾರ್ಮಲ್ ಬಿಹೇವಿಯರ್ ಡಿಫರೆಂಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಏನೋ ಒಂದು ಡಿಸಾರ್ಡರ್. ಸೊ ಅದ್ರಲ್ಲೂ ನಾವು ಸಿವಿಯರಿಟಿ ನೋಡ್ಬೇಕು, ಅಂದ್ರೆ ಇದು ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ. ಯಾಕಂದ್ರೆ ಸಿವಿಯರ್ ಡಿಪ್ರೆಷನ್ ಆದ್ರೆ ಇವಾಗ್ಲೂ ಇಟ್ಸ್ ಆಕ್ಚುಲಿ ಇನ್ ಕಾಂಬಿನೇಷನ್ ವಿತ್ ಸೈಕಾಲಜಿಕಲ್ ಇಂಟರ್ವೆನ್ಷನ್ ಅಂಡ್ ಮೆಡಿಕೇಶನ್ ಎಲ್ಲ ಕೊಡ್ಬೇಕಾಗುತ್ತೆ. ವರ್ಕ್ಸ್ ಬೆಸ್ಟ್ ಅಂಡ್ ಪ್ರೋಗ್ನೋಸಿಸ್ ಚೆನ್ನಾಗಿದೆ, ಆಯ್ತಾ? ಮೈಲ್ಡ್ ಮಾಡರೇಟ್ ಇದ್ದಾಗ ವಿ ಪ್ರೊವೈಡ್ ಸೈಕಾಲಜಿಕಲ್ ಇಂಟರ್ವೆನ್ಷನ್ ಅಂಡ್ ದೆನ್ ವಿ ಸಿ ಹೌ ದೇ ಪ್ರೋಗ್ರೆಸ್. ಸೊ ಅದ್ರಲ್ಲೂ ಪ್ರೋಗ್ರೆಸ್ ಆಗ್ತಾ ಇಲ್ಲ, ದೇ ಆರ್ ಸ್ಟಿಲ್ ದ ಸೇಮ್. ಅವಾಗ ಎಸ್ ವಿ ಆಸ್ಕ್ ದೆಮ್ ಟು ಟೇಕ್ advice from a psychiatrist or seek
ಸೈಕಾಟ್ರಿಸ್ಟ್ ಹೆಲ್ಪ್ ಅಂತ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಅಪ್ಪ ಅಮ್ಮ ಇರ್ತಾರೆ ಮನೇಲಿ ಅಥವಾ ಫ್ರೆಂಡ್ಸೇ ಇರ್ಬೋದು, ಹೇಗೆ ಗೊತ್ತಾಗತ್ತೆ ಇವ್ರಿಗೆ ಒಂದು ಡಿಫ್ರೆಂಟ್ ಡಿಸಾರ್ಡರ್ ಇದೆ ಅಂತ? ಈಗ ಡಿಪ್ರೆಷನ್ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಅವ್ರ ನಾರ್ಮಲ್ ಲೈಫ್ ಸ್ಟೈಲ್ ಗಿಂತ ಎಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ ಅವರು. ಯಾಕಂದ್ರೆ ಅವರು ಊಟ ಸರಿಯಾದ ಟೈಮ್ಗೆ ಊಟ ತಿಂತಿರಲ್ಲ, ಯಾವಾಗ್ಲೂ ನೀವ್ ಹೇಳ್ದಂಗೆ ಸಡನ್ ಆಗಿ ಬ್ರೇಕ್ ಡೌನ್ ಆಗ ಅಳೋದು ಮಾಡ್ತಾರೆ. ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ತುಂಬಾ ಭಯ ಪಡ್ಕೋತಾರೆ. ಸೊ ಎಲ್ಲೋ ಹೊರಗಡೆ ಹೋಗಕ್ಕೆ ಇಷ್ಟಪಡಲ್ಲ, ಒಳಗಡೆ ಮಾಡ್ತಾ ಇದ್ದ ಆಕ್ಟಿವಿಟೀಸ್ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಸೊ ಅವ್ರಿಗೆ ಫೈಟ್ ಫ್ಲೈಟ್ ಫ್ರೀಸ್ ಅಂತಾನು ಆಗುತ್ತೆ. ಸೊ ಆಂಗ್ಸೈಟಿ ಟೈಮಲ್ಲಿ ಸೊ ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ. ಸೊ ಕಾನ್ಸ್ಟೆಂಟ್ ವರಿ ಮಾಡ್ತಾ ಇರ್ತಾರೆ. ಸೊ ಅದರಿಂದ ರಾತ್ರಿ ಹೊತ್ತು ಜಾಸ್ತಿ ಅದೇ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ ಅವರಿಗೆ, ನಿದ್ದೆ ಬರೋದಿಲ್ಲ. ಸೊ ಆ ತರ ಎಲ್ಲ ಆಗುತ್ತೆ ಆಂಗ್ಸೈಟಿಯಲ್ಲಿ. ಸೊ ಹಾಗಾಗಿ ಅವಾಗ ಓಕೆ ಆಂಗ್ಸೈಟಿ ಇದೆಯೋ ಇಲ್ವೋ. ಆಂಗ್ಸೈಟಿಯಲ್ಲೂ ತುಂಬಾ ತರ ಇದೆ. ಜನರಲೈಸ್ಡ್ ಆಂಗ್ಸೈಟಿ ಇದೆ, ಸೋಷಿಯಲ್ ಆಂಗ್ಸೈಟಿ ಇದೆ, ಆಮೇಲೆ ಲಾಟ್ ಆಫ್ ಫೋಬಿಯಾಸ್ ಎಲ್ಲ ಇದೆ. ಹೌದು, ಫೋಬಿಯಾಸ್ ಎಸ್ಪೆಷಲಿ ಕೆಲವರಿಗೆ ನೀರಂದ್ರೆ ಆಗಲ್ಲ, ಕೆಲವರಿಗೆ ಹೈಟ್ ಅಂದ್ರೆ ಆಗೋದಿಲ್ಲ. ಅದಕ್ಕೆಲ್ಲ ಲೈಕ್ ಗ್ರೇಡೆಡ್ ಎಕ್ಸ್ಪೋಷರ್ ಅಂತಾನೆ ಇರುತ್ತೆ. ಸೊ ಆ ಗ್ರೇಡೆಡ್ ಎಕ್ಸ್ಪೋಷರ್ ಮಾಡ್ಕೊಂಡು ದೇ ಕ್ಯಾನ್ ಓವರ್ಕಮ್. ಹೌದು. ಈಗ ಸುಮ್ಮನೆ ಯಾವ್ದಾರ ಫೋಬಿಯಾಗಳಿದ್ರೆ, ಯಾಕಂದ್ರೆ ನೀರೊಳಗೆ ಹೋದ್ರೆ ಕೆಲವರಿಗೆ ತುಂಬಾ ಭಯ ಆಗುತ್ತೆ, ಕೆಲವರಿಗೆ ತುಂಬಾ ಹೈಟ್ ಇಂದ ನೋಡಿದ್ರೆ ಭಯ ಆಗುತ್ತೆ, ಕೆಲವರಿಗೆ ಸೌಂಡ್ ಅಂದ್ರೆ ಆಗೋದಿಲ್ಲ. ಸೊ ಅದಕ್ಕೆಲ್ಲಾನು ಟ್ರೀಟ್ಮೆಂಟ್ಸ್ ಇರುತ್ತಾ? ಅದರಿಂದ ಹೊರ ಬರ್ಬೋದು. ಫಾರ್ ಎಕ್ಸಾಂಪಲ್ height, you can always overcome fear of height. For example, ನಾನು ಹೇಳಿದ್ನಲ್ಲ ಈಗ ಗ್ರೇಡೆಡ್ ಎಕ್ಸ್ಪೋಷರ್ ಅಂತ ಹೇಳಿದೆ. ಬಟ್ ಆ ಗ್ರೇಡೆಡ್ ಎಕ್ಸ್ಪೋಷರ್ ಹೆಂಗ್ ಮಾಡ್ತೀವಿ ಅಂದ್ರೆ, ಹೈಟ್ ತಗೊಂಡ್ರೆ ನಿಮ್ಮ ಮನೆಯಲ್ಲಿ ಓಕೆ ಬ್ಯಾಲ್ಕನಿ ಇದ್ರೆ ಹೌದು, ಅಲ್ಲಿಂದ ಫಸ್ಟ್ ನಿಂತ್ಕೊಂಡು ಕೆಳಗಡೆ ನೋಡೋದು. ಸೊ ಆ ಸ್ಮಾಲರ್ ಹೈಟ್ಸ್ ಇಂದ ಯು ಆರ್ ಆಕ್ಚುಲಿ ಕ್ಲೈಂಬಿಂಗ್ ದ ಲ್ಯಾಡರ್ ಅಂಡ್ ದೆನ್ ಮೂವಿಂಗ್ ಟು ದ ಹೈಯೆಸ್ಟ್. ಸೊ ಆ ತರ. ಸೊ ಆ ಒಂದೊಂದು ಸ್ಟೇಜ್ ಅಲ್ಲೂ ನಿನ್ ಆಂಗ್ಸೈಟಿ ಫಾರ್ ಎಕ್ಸಾಂಪಲ್ 0 to 10 ಅಲ್ಲಿ 10 ಅಂದ್ರೆ ಹೈಯೆಸ್ಟ್, 0 ಅಂದ್ರೆ ಆಂಗ್ಸೈಟಿನೇ ಇಲ್ಲ. ಸೊ ಎಷ್ಟು ಇದೆ ಅನ್ನೋದನ್ನ ನಾವು ಯಾವಾಗ್ಲೂ ಚೆಕ್ ಮಾಡ್ತೀರಾ. ಅದಾದ್ಮೇಲೆ ಏನಾಗುತ್ತೆ, ಅವ್ರದ್ದು ಆಂಗ್ಸೈಟಿ ಕಡಿಮೆ ಆಗೋವರೆಗೂ ಅವರು ಅಲ್ಲಿಂದ ವಾಪಸ್ ಬರಂಗಿಲ್ಲ. ಆ ತರ. ಸೊ ಅಟ್ ಲೀಸ್ಟ್ ಒಂದ್ 5 ಹಂಗ್ ಬಂದು ಓಕೆ ದೆನ್ ದೇ ಗೋ ನೆಕ್ಸ್ಟ್ ಡೇ ಡೂ ದ ಸೇಮ್ ಥಿಂಗ್. ಆ ತರ ಏನಾಗುತ್ತೆ, ರಿಪೀಟೆಡ್ ಎಕ್ಸ್ಪೋಷರ್ ಆದಾಗ ಆ ಆಂಗ್ಸೈಟಿ ಎಲ್ಲ ಬರುತ್ತೆ. ಸೊ ಓಕೆ, ಹಾಗೇನೋ ಒಂದು ಡಿಸಾರ್ಡರ್ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಫ್ರೆಂಡ್ಸ್, ತುಂಬಾ ಹೇಳ್ತಾ ಇದ್ದೆ ಈ ಹಾಡು ನಮ್ಮ ಒಂದು ಪುನೀತ್ ರಾಜ್ಕುಮಾರ್ ಹಾಡು ತುಂಬಾ ಇಷ್ಟ ಅಂತ ಭಾರತೀಯವರು ಹೇಳ್ತಾ ಇದ್ರು. ಸೊ ಈ ಒಂದು ಹಾಡನ್ನ ಡೆಡಿಕೇಶನ್ ಮಾಡೋಣ, ಹಾಗೆ ನಮ್ಮ ಒಂದು ಕಾರ್ಯಕ್ರಮ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ವಿ ಡೆಡಿಕೇಟಿಂಗ್ ದಿಸ್ ಸಾಂಗ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ಕೂಡ ನೀವು ತಿಳ್ಕೊಬಹುದು. ಸೊ ಫ್ರೆಂಡ್ಸ್, ನಮ್ಮ ಜೊತೆ ಇದ್ದಾರೆ ಭಾರತೀಯವರು ಸೀನಿಯರ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ. ಸೊ ಬನ್ನಿ, ಇವ್ರ ಮೂಲಕನೇ ಅವರ ಒಂದು ಈ ತಾನೇ ನಾವು ಮಾತಾಡಿರೋ ಒಂದು ಆಂಗ್ಸೈಟಿ, ಡಿಪ್ರೆಷನ್ ಬಗ್ಗೆ, ಈ ಹಲವಾರು ಮಾನಸಿಕ ಬಗ್ಗೆ ಎಲ್ಲ ಇವರು ಒಂದು ಇನ್ಫಾರ್ಮೇಶನ್ ಕೊಟ್ಟರು, ಒಂದು ಜನರಲ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟರು. ಶಿ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಎಸ್ಪೆಷಲಿ ಚಿಲ್ಡ್ರನ್ ಅಂಡ್ ಅಡೋಲಸೆನ್ಸ್. ಅವರ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಇವ್ರು ಬಹಳ ಪ್ಯಾಷನ್. ಸೊ ಅದರ ಬಗ್ಗೆನೂ ತಿಳ್ಕೊಳ್ಳೋಣ. ಸೊ ಭಾರತೀಯವರೇ ಹೇಳಿ, ಈ ಒಂದು ಚಿಲ್ಡ್ರನ್ ಅಡೋಲಸೆನ್ಸ್ ಮೆಂಟಲ್ ಹೆಲ್ತ್ ಬಗ್ಗೆ ನಿಮ್ಗೆ ಬಹಳ ಪ್ಯಾಷನ್, ಅದ್ರ ಬಗ್ಗೆ ತುಂಬಾ ಜಾಸ್ತಿ ಫೋಕಸ್ ಮಾಡ್ತೀರಾ. ಸೊ ಅದ್ರ ಬಗ್ಗೆ ಹೇಳಿ, ಏನೇನಿರುತ್ತೆ ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳು? ಸೊ ನಾನು ಏಜ್ ರೇಂಜ್ ಹಿಂಗೆ ಅಂದ್ರೆ 3 ವರ್ಷದಿಂದ 18 ವರ್ಷದವರೆಗೂ ನೋಡ್ತೀವಿ. ಸೊ ದಟ್ಸ್ ಕಾಲ್ಡ್ ಎಸ್ ಲೈಕ್ ಚಿಲ್ಡ್ರನ್ ಅಂಡ್ ಅಡೋಲಸೆನ್ಸ್ ಅಂತ. ಸೊ ಅದರಲ್ಲೂ ಬ್ರೇಕ್ ಮಾಡ್ಬೇಕಂದ್ರೆ 13 to 18 ಅಡೋಲಸೆನ್ಸ್. ಸೊ 3 ಇಂದ 12, 13 ಯು ಕ್ಯಾನ್ ಸ್ಟಿಲ್ ಚಿಲ್ಡ್ರನ್ ಅಂತ. ಸೊ ಚಿಕ್ಕ ವಯಸ್ಸಿಂದ ಅಂದ್ರೆ 3 ವರ್ಷದ ಮಕ್ಕಳನ್ನು ಕರ್ಕೊ ಬರ್ತಾರೆ ನಮ್ಮ ಹತ್ರ. ಯಾಕೆ ಅಂದ್ರೆ ಸಿಬ್ಲಿಂಗ್ ರೈವಲ್ರಿಯಿಂದ ಆಗಿರ್ಬೋದು, ಅಥವಾ ಅವರಲ್ಲಿ ಬರೀ ಬಿಹೇವಿಯರಲ್ ಇಶ್ಯೂಸ್ ಅಂದ್ರೆ ಎಲ್ಲ ಪ್ರತಿಯೊಂದಕ್ಕೂ ಹಠ ಕೆಳಗಡೆ ಬಿದ್ದು ಒದ್ದಾಡೋದು. ಸೊ ಆ ತರ ಎಲ್ಲಾನು ಮಕ್ಕಳು ಮಾಡ್ತಾರಲ್ವಾ. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಪೇರೆಂಟ್ಸ್ ಟು ಹ್ಯಾಂಡಲ್ ದೋಸ್ ಸಿಚುವೇಶನ್ಸ್. ಸೊ ಅದಕ್ಕೆ ಏನಾಗುತ್ತೆ ಅಂದ್ರೆ ಅವಾಗ ಅವ್ರು ನಮ್ಮ ಹತ್ರ ಬರ್ತಾರೆ. ಸೊ ಈ ತರ ಇದೆ, ನಮ್ಗೆ ಇದ್ಬೇಕು ಅಂತ. ಸೊ ಅವಾಗ ಆ ಏಜ್ ಗ್ರೂಪ್ಗೆ ಮೇನ್ಲಿ ಪ್ಲೇ ಥೆರಪಿ ಅಂತ ಮಾಡ್ತೀವಿ. ಸೊ ಸಿಬ್ಲಿಂಗ್ ರೈವಲ್ರಿ ಇದ್ದಾಗ ಯಾರ ಜೊತೆ ಅದು ಆಗುತ್ತೆ ಅವ್ರನ್ನು ಸೆಷನ್ ಅಲ್ಲಿ ಕರ್ಕೊಂಡು ಒಟ್ಟಿಗೆ
ಆಟ ಆಡೋದು. ಸೊ ಅವಾಗ ಪ್ರೇಸ್ Bonding ಮಾಡೋದು, ಚೆನ್ನಾಗಿ ನೋಡ್ಕೊಂಡಾಗ ಅದನ್ನ ಪ್ರೇಸ್ ಮಾಡೋದು. ಸೊ ಪಾಸಿಟಿವ್ ಬಿಹೇವಿಯರ್ಸ್ನ ನಾವು ನೋಟಿಸ್ ಮಾಡಿ ನಾವೇ ಪ್ರೇಸ್ ಮಾಡೋದ್ರಿಂದ, so we will only see an increase in those positive behavior, and there will definitely be a decrease in all the negative behaviors that you notice in children, which is very very important. But ಈಗಿನ ಕಷ್ಟ ನಾವು ಪೇರೆಂಟ್ಸ್ ಆಗಿ ಅಂದರೆ ಆ ಒಂದೊಂದನ್ನು ನೋಟಿಸ್ ಮಾಡಿ ಪ್ರೇಸ್ ಮಾಡೋದು ನಮ್ಗಳಿಗೂ ಕಷ್ಟ. ಸೊ ಅಟ್ ಲೀಸ್ಟ್ ನಾನು ಹೇಳೋದು 5 out of 10 times ಮಾಡಿದ್ರೆ ಇಟ್ಸ್ ಗುಡ್ ಅಂತ. So not 10 out of 10 is what ಅದಂತೂ ನ್ಯಾಚುರಲಿ ಬಂದ್ಬಿಡುತ್ತೆ. ಜೆಲಸಿನೆಸ್ ಅನ್ನಂತೂ ಇಟ್ಸ್ ಜಸ್ಟ್ ಒಂಥರ ಯಾವಿಂದ ಬರಲ್ಲ, ಇಟ್ಸ್ ಜಸ್ಟ್ ನ್ಯಾಚುರಲಿ ಅವ್ರಿಗೊಂದು ಇರುತ್ತೆ ಆಕ್ಚುಲಿ. ಸೊ when they know equally they getting the love, equally they getting the appreciation, attention ಅಂತೆಲ್ಲ ಅವ್ರಿಗೊಂದು ಬಂದಾಗ, so then it will have a healthy relationship ಆಗುತ್ತೆ. ಕರೆಕ್ಟ್. ಸೊ ಅದು ಆಮೇಲೆ ADHD ವೆರಿ ಕಾಮನ್ ಇನ್ ಚಿಲ್ಡ್ರನ್, ಅಡಲಸೆನ್ಸ್ ಅಲ್ಲೂ ಆಗುತ್ತೆ. ಸೊ ADHD ನಲ್ಲೂ ADHD ಅಂತ ಇದೆ, ADD ಅಂತ ಇದೆ. ADD is just attention deficit disorder. ADHD ಅಂದ್ರೆ ಇಟ್ಸ್ ಕಂಬೈನ್ಡ್ ಅಟೆನ್ಷನ್ ಡೆಫಿಸಿಟ್ ಮತ್ತೆ ಹೈಪರ್ ಆಕ್ಟಿವಿಟಿ ಎರಡೂ ಇರುತ್ತೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅದಕ್ಕೂ ಅಷ್ಟೇ ವಿ ಪ್ರೊವೈಡ್ ಇಂಡಿವಿಜುವಲ್ ಥೆರಪಿ, ಪೇರೆಂಟಿಂಗ್ ಸೆಷನ್. ಸೊ ಆಮೇಲೆ ತುಂಬಾ ಸಿವಿಯರ್ ಆಗಿದ್ರೆ ಸೈಕ್ಯಾಟ್ರಿಸ್ಟ್ ಹತ್ರ ಅಥವಾ ಪೀಡಿಯಾಟ್ರಿಷಿಯನ್ ಹತ್ರ ಕನ್ಸಲ್ಟ್ ಮಾಡ್ಬೋದು. ಓಕೆ, ಸೊ ಕನ್ಸಲ್ಟ್ ಮಾಡಿ ಅವಾಗ ಮೆಡಿಕೇಶನ್ ಬೇಕು ಅಂದ್ರೆ ಅವ್ರು ಮೆಡಿಕೇಶನ್ ಹಾಕ್ತಾರೆ. ಸೊ ಮೆಡಿಕೇಶನ್ ಇಂದ ಏನಾಗುತ್ತೆ ಗೊತ್ತಾ, ಸಾಕಷ್ಟು ಹೆಲ್ಪ್ ಆಗುತ್ತೆ. ಸ್ಕೂಲಲ್ಲಿ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಕ್ಕಾಗತ್ತೆ, ಓದ ಕಡೆ ಗಮನ ಕೊಡಕ್ಕಾಗುತ್ತೆ, ಚೆನ್ನಾಗಿ ಓದ್ತಾರೆ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಅದು ಓದಕ್ಕಾಗಲ್ಲ, ಇಂಪಲ್ಸಿವಿಟಿ, ಅಟೆನ್ಷನ್ ಇರಲ್ಲ, ಯಾವಾಗ್ಲೂ ಎದ್ದು ಓಡಾಡ್ತಾ ಇರ್ತಾರೆ, ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಸೊ ಆತರ ಸೊ ಅದು ಕಷ್ಟನೇ ಪಾಪ ಮಕ್ಕಳಿಗೆ. ಐ ಮೀನ್ ಇದು ಮಕ್ಕಳು ಫಾಲ್ಟ್ ಅಲ್ಲ, ಇಟ್ಸ್ ಜಸ್ಟ್ ಹೌ ದ ಬ್ರೈನ್ ಇಸ್, ಯು ನೋ. ಅಂದ್ರೆ ಅದು ಹಾರ್ಮೋನ್ ಅಲ್ಲ ಅಂತಾನೆ ಹೇಳ್ಬೋದಾ? ದ ಬ್ರೈನ್, ಮೇನ್ ಬ್ರೈನ್, ಇಟ್ಸ್ ನಾಟ್ ಇವನ್ ಹಾರ್ಮೋನಲ್. ಓಕೆ, ಸೊ ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಬೆಟರು. ಆಮೇಲೆ ಲಾಟ್ ಆಫ್ ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್ ಡೆಫಿಸಿಟ್ಸ್ ಇರುತ್ತೆ ಅವ್ರಿಗೆ ADHD ನಲ್ಲಿ. ಅಂದ್ರೆ ಪ್ಲಾನಿಂಗ್ ಮಾಡಕ್ಕಾಗಲ್ಲ, ಆರ್ಗನೈಸೇಷನ್ ಮಾಡಕ್ಕಾಗಲ್ಲ, ಕನ್ಫ್ಯೂಷನ್ ಸ್ಟೇಟ್ ಇರುತ್ತೆ, ಶಾರ್ಟ್ ಟರ್ಮ್ ಮೆಮರಿ ಲಾಸಸ್, ಸ್ಥಿರವಾಗಿರಲ್ಲ ಅದು. ಸೊ ಆ ತರ ಎಲ್ಲ ಇಂಪಲ್ಸಿವಿಟಿ, ಸಡನ್ ಆಗಿ ಏನೋ ಮಾಡ್ಬಿಡ್ತಾರೆ. ಸೊ ಆ ತರ, ಸೊ ಅದೆಲ್ಲ ಅವ್ರ ಕಂಟ್ರೋಲ್ ಅಲ್ಲೇ ಅದು ಇರೋದಿಲ್ಲ. ಸೊ ಮೆಡಿಕೇಶನ್ ಕೊಡೋದ್ರಿಂದ ಅದೆಲ್ಲಾನು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ಬಿಟ್ರೆ ADHD ಅಕಾಮಡೇಷನ್ಸ್ ಸ್ಕೂಲ್ಸ್ ಅಲ್ಲಿ ಅಂತ ಮಾಡ್ಬೋದು, ಮನೇಲಿ ಅಂತ ಮಾಡ್ಬೋದು. ಸೊ ಅದನ್ನೆಲ್ಲಾನು ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರೆ ಅಲಾಂಗ್ ವಿತ್ ಮೆಡಿಕೇಶನ್ the prognosis is really ನೀಟಾಗಿ ಮೆಂಟರಿಂಗು, ಕೌನ್ಸಿಲಿಂಗು, ಅದ್ರ ಜೊತೆ ನೀವು ಹೇಳ್ದಂಗೆ ಈ ಥರ ಎಲ್ಲ ಒಂದು ಅಸೆಸ್ಮೆಂಟ್ ಮಾಡಿ, ಥೆರಪಿ ಟ್ರೀಟ್ಮೆಂಟ್ ಕೊಟ್ಟು ಅದ್ರ ಜೊತೆ ಮೆಡಿಕೇಶನ್ ಎಲ್ಲ ಕರೆಕ್ಟಾಗಿ ತಗೊಂಡ್ರೆ ADHDಗೂ ಕ್ಯೂರ್ ಇದೆ ಅಂತ. ಯಾಕಂದ್ರೆ ಸಾಮಾನ್ಯ ಎಲ್ಲ ಬಂದ್ರೆ ಇದೇನೋ ಒಂಥರ ಕಾಯಿಲೆ, ಇದು ಕ್ಯೂರೇ ಇಲ್ಲ ಅಂತ ಅನ್ಕೊಳ್ತಾರೆ. ಮೋಸ್ಟ್ ADHD ಜೊತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ODD ಅಂತ ಒಂದು ಡಿಸಾರ್ಡರ್ ಇದೆ. ಸೊ ದಟ್ ಇಸ್ ಒಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್. ಆದ್ರೆ ಏನೇ ಹೇಳಿದ್ರು ಅವರು ನೋ ಅಂತಾರೆ. ಹೌದು, ಎಸ್ಪೆಷಲಿ ಟೀನೇಜ್ ಅಂತ ಎಷ್ಟು ಹೇಳಿದ್ರು ನಾವು ಕೇಳಿಲ್ಲ. ಸೊ ಅದು ಡಯಾಗ್ನೋಸಿಸ್ ವರೆಗೂ ಬರಬೇಕು ಅಂದ್ರೆ, ಸೊ ADHD ಜೊತೆ ಇರುತ್ತೆ. ಅದು ಮೆಡಿಕೇಶನ್ ಇಂದ ಸ್ವಲ್ಪ ಕಡಿಮೆನೂ ಆಗುತ್ತೆ ಆ ಬಿಹೇವಿಯರ್ಸ್. ಆಮೇಲೆ ಪೇರೆಂಟಿಂಗ್ ಸೆಷನ್ಸ್ ಅಲ್ಲಿ ವಿಲ್ ಹ್ಯಾವ್ ಟು ವರ್ಕ್ ದಟ್ ಔಟ್. ಆಮೇಲೆ ASD is another thing, autism spectrum disorder. ಸ್ಪೆಕ್ಟ್ರಮ್ ಡಿಸಾರ್ಡರ್, ಹೌದು, ಅದನ್ನು ಅಷ್ಟೇ ತುಂಬಾ ಜಾಸ್ತಿ ಆಗಿದೆ. ಸೊ ವಿ ಸಿ ಲಾಟ್ ಆಫ್ ಕಿಡ್ಸ್ ವಿತ್ ಆಟಿಸಮ್. ಅವರಲ್ಲೂ ಇದೆಲ್ಲ ಇರುತ್ತೆ, ADHD, ಆಂಗ್ಸೈಟಿ, ಸೊ ಅದು ಎಲ್ಲ. ಸೊ ಅದನ್ನೆಲ್ಲ ಒಂದು ಆಟಿಸ್ಟಿಕ್ ಬಿಹೇವಿಯರ್ ಇರುತ್ತೆ, ಆಟಿಸಮ್ ಇರುತ್ತೆ, ಜೊತೆಲಿ ಬೇರೆ ತರ ಇಲ್ನೆಸ್ ಡಿಸಾರ್ಡರ್ಸ್ ಇರುತ್ತೆ. ಸೊ ಎಲ್ಲಾನು ಯು ವಿಲ್ ಹ್ಯಾವ್ ಟು ಕೈಂಡ್ ಆಫ್ see what this child actually suffers with and what's the best treatment option for the child anta. So adu, so adolescence ಅಲ್ಲಿ ನಾವು ಜಾಸ್ತಿ ಏನ್ ನೋಡ್ತೀವಿ ಅಂದ್ರೆ ಡಿಪ್ರೆಷನ್ ನೋಡ್ತೀವಿ, ಆಂಗ್ಸೈಟಿ ನೋಡ್ತೀವಿ, ಬಾಡಿ ಇಮೇಜ್ ಇಶ್ಯೂಸ್ ಇರುತ್ತೆ, ಎಸ್ಪೆಷಲಿ ಈಟಿಂಗ್ ಡಿಸಾರ್ಡರ್ಸ್ ತುಂಬಾ ಕಾಮನ್.
ತುಂಬಾ ಕಾನ್ಶಿಯಸ್ ಇರ್ತಾರೆ ಅವ್ರ ಲುಕ್ ಬಗ್ಗೆ, ಯಾಕಂದ್ರೆ ಎಲ್ಲ ಬಾಡಿ ಹಾರ್ಮೋನ್ ಚೇಂಜ್ ಆಗ್ತಾ ಇರುತ್ತೆ. ದ ಚೇಂಜಿಂಗ್ ಫ್ರಮ್ ಲೈಕ್ ಒಂದು ಗರ್ಲ್ ಇಂದ ವುಮೆನ್ ಆಗ್ತಾ ಇರ್ತಾರೆ ಅವರು, ಹಾಗೆ ಬಾಯ್ಸ್ ಅಷ್ಟೇ. ಮೆಂಟಲಿ ಪ್ಲಸ್ ಪೀರ್ ಪ್ರೆಷರ್ಸ್ ಗಳಿರುತ್ತೆ ಸ್ವಲ್ಪ ಎಲ್ಲ. ಆ ಏಜ್ ಅಲ್ಲಿ ಜಾಸ್ತಿ ಪೇರೆಂಟ್ಸ್ ಗಿಂತ ದೇ ಲಿಸನ್ ಟು ದ ಪೀರ್ಸ್ ಮೋರ್. ಫಾರ್ ದೆಮ್ ವಾಟ್ ದೇ ಸೇ ಇಸ್ ಕರೆಕ್ಟ್ ಅಂತ ಅನ್ಸುತ್ತೆ ಮನೆಯಲ್ಲಿ ಎಲ್ಲ ಹೇಳೋದಕ್ಕಿಂತ. ಇಟ್ಸ್ ವೆರಿ ನ್ಯಾಚುರಲ್ ಆ ಟೈಮ್ ಅಲ್ಲಿ ಅಲ್ಲ. It is natural and it is so important that we need to let that happen ಅಲ್ಲ, because peers are everything for them. ಅಲ್ಲಿ ಅವ್ರಿಗೆ ಆ ಬಿಲಾಂಗಿಂಗ್ನೆಸ್, ಕನೆಕ್ಟೆಡ್ನೆಸ್ ಅನ್ನೋದೊಂದು ಸಿಕ್ಕಿದ್ರೆ ದೇ ವಿಲ್ ಬಿ ಹ್ಯಾಪಿ. their well-being will be fantastic. ಬಟ್ ಅದಾಗಿಲ್ಲ ಅಂದ್ರೆ ಪಿಯರ್ ರಿಲೇಶನ್ಶಿಪ್ ಅಲ್ಲೇ ಪ್ರಾಬ್ಲಮ್ ಇತ್ತು. ಸ್ಕೂಲ್ಗಳಲ್ಲಿ ಅದೇನ್ ನೋಡ್ತೀವಿ ಕಾಮನ್ ಆಗಿ ಅಂದ್ರೆ bullying ಎಸ್ಪೆಷಲಿ ಅಂಡ್ ಸೋಷಿಯಲ್ ಮೀಡಿಯಾ ಅಂಡ್ ಸೈಬರ್ ಬುಲ್ಲಿಂಗ್. ಎಕ್ಸಾಕ್ಟ್ಲಿ, ಅದೊಂದು very common in adolescence, and you can't kind of cut them off from social media because that's very important for them. ತುಂಬಾ ಎಲ್ಲ ಮಕ್ಕಳು ಈ ಒಂದು ಟಿಕ್ ಟಾಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಎಸ್ಪೆಷಲಿ ಅದು ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಆ ರೀಲ್ಸ್ ನೋಡೋದು ಕಾನ್ಸ್ಟೆಂಟ್ಲಿ. ನಮ್ ಟೈಮಲ್ಲೆಲ್ಲ ಹೊರಗಡೆ ಆಟ ಜಾಸ್ತಿ ಆಡ್ತಾ ಇದ್ರು. ಏನಿದ್ರು ದೇ ಸೋ ಮಚ್ ರಿಲೇ ಆನ್, ಎಸ್ಪೆಷಲಿ ಈ ಒಂದು ಕೋವಿಡ್ ಎಲ್ಲ ಬಂದ್ಮೇಲಂತೂ ಮನೆಯಲ್ಲೇ ಎಲ್ಲ ಇದ್ದಿದ್ರಿಂದ ಈ ಆ ಟೈಮ್ ಮಕ್ಕಳಿಗೆಲ್ಲ. ಸೊ ದೇರ್ ಲೈಫ್ ಇಸ್ ಫುಲ್ ಅಬೌಟ್ ಬೇರೆ ಏನ್ ಮಾಡ್ತಾರೋ ಮೊಬೈಲ್ ಬಿಟ್ಟು ಇರೋದಿಲ್ಲ ಅಲ್ವಾ. ಸೋ ಮಚ್ ಡಿಪೆಂಡ್. ಬಟ್ ಅದೇ ನಾವು ಎಷ್ಟು ಮೊಬೈಲ್ ಕೊಡ್ಬೇಕು, ಎಷ್ಟು ಕೊಡ್ಬಾರ್ದು ಅನ್ನೋದನ್ನು ನಾವು ಮಾನಿಟರ್ ಮಾಡ್ತಾ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಇಯರ್ 3 ಇಯರ್ 4 ಅಲ್ಲಿ ಇರೋರಿಗೆಲ್ಲ ಟಿಕ್ ಟಾಕ್ ಅದೆಲ್ಲ ಕೊಟ್ರೆ ಇಟ್ಸ್ ನಾಟ್ ರೈಟ್. ಹೌದು, ಹೈಸ್ಕೂಲಲ್ಲಿ ಹೈಸ್ಕೂಲಿಗೆ ಬರ್ತಾರಾ, ಹೌದು ಫೋನ್ ಕೊಡಿ ಬಿಕಾಸ್ ಬೇಕಾಗುತ್ತೆ ಕಮ್ಯುನಿಕೇಶನ್ಗೆ, ಅದಕ್ಕೆ ಇದಕ್ಕೆ. ಬಟ್ ಆವಾಗ್ಲೂ ಒಂಚೂರು ಮಾನಿಟರ್ ಮಾಡಬೇಕು. ಬೇರೆ ರೀತಿ ಆಕ್ಟಿವಿಟೀಸ್ ಅಲ್ಲಿ ಅವ್ರನ್ನ ಎಂಗೇಜ್ ಮಾಡ್ಬೇಕಾಗುತ್ತೆ, ಇನ್ವಾಲ್ವ್ ಮಾಡ್ಬೇಕಾಗುತ್ತೆ. ಸೊ ನಮ್ ಕಡೆಯಿಂದನೂ ಒಂದಷ್ಟು ಜಾಸ್ತಿ ಬೇಕಾಗುತ್ತೆ ಆ ಏಜ್ಗೆ ಅಲ್ವಾ. ಆಮೇಲೆ ಖಂಡಿತ ಅಷ್ಟಿರಲ್ಲ, ಬಟ್ ಸ್ಟಿಲ್ ವಿ ನೀಡ್ ಟು ಬಿ ಇನ್ವಾಲ್ವ್. ಸೊ ಅವ್ರು ಹೆಂಗೆ ಅಂದ್ರೆ ನಾನು ಹೇಳ್ದಂಗೆ ಆ ಏಜ್ ಅಲ್ಲಿ ಪಿಯರ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಬಟ್ ಅದಾದ್ಮೇಲೆ ದೇ ಆಲ್ವೇಸ್ ಕಮ್ ಬ್ಯಾಕ್ ಟು ದಿ ಪೇರೆಂಟ್ಸ್. ಸೇಮ್ ಇಟ್ಸ್ ಸೈಕಲ್ಸ್ ವಿ ಆಲ್ ಗಾನ್ ಥ್ರೂ ಅಲ್ವಾ. ಸೊ ಈಗ ನಂದು ಇನ್ನೊಂದು ಕ್ವಶನ್ ಏನಂತ ಹೇಳಿದ್ರೆ, ಸೊ ಈಗ ಚಿಲ್ಡ್ರನ್ ಅಡೋಲಸೆನ್ಸ್ ದಟ್ಸ್ ಇಟ್ ಸ್ಟಾರ್ಟ್ಸ್. ಈಗ ಮನೇಲಿ ಗೊತ್ತಾಗುತ್ತೆ ಪೇರೆಂಟ್ಸ್ ಗಳಿಗೆ ಏನೋ ನಮ್ಮ ಮಕ್ಕಳು ನಾರ್ಮಲ್ ಅನ್ಸ್ತಲ್ಲ, ಸಮಥಿಂಗ್ ಇಸ್ ಚೇಂಜ್, ಅಥವಾ ಅವ್ರು ಹುಟ್ಟಾಗಿಂದಾನೆ ನಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಬೇರೆ ಮಕ್ಳಿಗೆ ಕಂಪೇರ್ ಮಾಡಿದಾಗ ಸಮಥಿಂಗ್ ಇಸ್ ಡಿಫ್ರೆಂಟ್ ಅಂದಾಗ. ಸೊ ಈಗ ಅವ್ರು ಫಸ್ಟ್ GP ಹತ್ರ ಬರ್ತಾರಾ, ಹೇಗೆ ಇದು ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ, ಹೇಗೆ ಬರ್ತಾರೆ? ಫಸ್ಟ್ ಅವ್ರು ಅಕಸ್ಮಾತ್ ನೋಟಿಸ್ ಮಾಡಿದಾಗ ಮನೇಲಿ ಓಕೆ ಏನೋ ಇದು ಚೇಂಜಸ್ ಇದೆ, ಸರಿ ಚೇಂಜಸ್ ಆಗ್ತಾ ಇದೆ ನಮ್ಮ ಮಕ್ಕಳಲ್ಲಿ, ಏನಾಗಿರ್ಬೋದು ಅಂದ್ರೆ. ಸೊ ಅವಾಗ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ GP. ಸೊ GP ಹತ್ರ ಹೋಗ್ಬೇಕು, ಮಾತಾಡಿ, then they can take a referral from GP to see a psychologist ಆಗ್ಬೋದು, ಅಥವಾ ಸೈಕಾಟ್ರಿಸ್ಟ್ ಆಗ್ಬೋದು, ಅಥವಾ ಪೀಡಿಯಾಟ್ರಿಷಿಯನ್ ಆಗ್ಬೋದು, ರೈಟ್. ಸೊ ಅದು ಅಪಾಯಿಂಟ್ಮೆಂಟ್ ತಗೊಂಡು ನೀವು ಮಾತಾಡಿ, ನಿಮ್ ಏನ್ ಪ್ರೆಸೆಂಟಿಂಗ್ ಪ್ರಾಬ್ಲಮ್ಸ್ ಇದೆ, ಏನ್ ಕನ್ಸರ್ನ್ಸ್ ಇದೆ, ಅಡ್ವೈಸ್ ಹೋಗ್ಬೇಕು ಏನ್ ಇರ್ಬೋದು ಅನ್ನೋದು GP ಅವರು ಸ್ಕ್ರೀನಿಂಗ್ ಎಲ್ಲ ಮಾಡ್ತಾರೆ. ಸೊ ಇಟ್ಸ್ ಬೆಸ್ಟ್ ದಟ್ you go through the GP and then from there they will recommend ಎಲ್ಲ ಹೋದ್ರೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಎಲ್ಲ ಗೊತ್ತಾಗುತ್ತೆ. GPs ಗಳು ಟ್ರೈನ್ಡ್ ಇರ್ತಾರೆ. ಸೊ ಆಮೇಲೆ ಇವನ್ ಸೈಕಾಟ್ರಿಸ್ಟ್ ಹತ್ರ ಹೋದ್ರು ಫಸ್ಟ್, ಅಥವಾ ಪೀಡಿಯಾಟ್ರಿಷಿಯನ್ ಹತ್ರ ಹೋದ್ರು ಅವರು ಹೇಳ್ತಾರೆ ಲೈಕ್ ಸ್ವಲ್ಪ ಸೈಕಾಲಜಿ ಸೆಷನ್ಸ್ ಎಲ್ಲ ಬೇಕಾಗುತ್ತೆ. ಸೊ ಯು ನೀಡ್ ಟು ಸಿ ಎ ಸೈಕಾಟ್ರಿಸ್ಟ್. ಅದೆಲ್ಲ ಅಸೆಸ್ಮೆಂಟ್ ಎಲ್ಲ ನೀವು ಮಾಡ್ತೀರಾ ಅಂದ್ರೆ ಯಾವ ಲೆವೆಲ್ ಅಲ್ಲಿ ಇದೆ ಇವ್ರಿಗೆ ಅನ್ನೋದು ನಿಮ್ಗಳಿಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ನೀವು ಸ್ಟಡಿ ಮಾಡಿ. ನಾವು ಅಂದ್ರೆ ಜಾಸ್ತಿ ವರ್ಷ ಅವ್ರನ್ನ ಸೈಕಾಟ್ರಿಸ್ಟ್ ಪೀಡಿಯಾಟ್ರಿಷಿಯನ್ ನೋಡ್ತಾರೆ, ಬಟ್ ನಾವು ಪ್ರತಿ ವಾರ ನೋಡ್ತೀವಿ ಅಥವಾ ಪ್ರತಿ ಫೋರ್ಟ್ನೈಟ್ಲಿ ನೋಡ್ತೀವಿ. ಆಮೇಲೆ ಫೇಡ್ ಮಾಡ್ತೀವಿ ಸೆಷನ್. ಫಾರ್ ಎಕ್ಸಾಂಪಲ್ ವೀಕ್ಲಿಯಿಂದ ಫೋರ್ಟ್ನೈಟ್ಲಿ ಹೋಗ್ತೀವಿ, ಫೋರ್ಟ್ನೈಟ್ಲಿಯಿಂದ ಮಂತ್ಲಿ ಹೋಗ್ತೀವಿ. ಕೆಲವ್ರನ್ನ ನಾವು ಆಲ್ಮೋಸ್ಟ್ 3-4 years ಅಥವಾ 5 years ನೋಡ್ತೀವಿ, ಕೆಲವರನ್ನ ಅಷ್ಟು ಜಾಸ್ತಿ ನೋಡ್ಬೇಕಾಗಲ್ಲ. ಅದೇ ಹೇಳಿದ್ನಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಸಿವಿಯರಿಟಿ ಆಫ್ ಈಚ್ ಡಿಸಾರ್ಡರ್ಸ್. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಟ್ರೋಮಾ ಏನಾದ್ರು ಆಗಿರ್ಬೋದು, ಅಂದ್ರೆ ವೈಲೆನ್ಸ್, ಡೊಮೆಸ್ಟಿಕ್ ವೈಲೆನ್ಸ್ ಇಂದ ಮಕ್ಕಳಿಗೆ ಟ್ರೋಮಾ ಆಗ್ಬೋದು, ಅಥವಾ ಫಿಸಿಕಲ್ ಅಬ್ಯೂಸು, ಸೆಕ್ಷುವಲ್ ಅಬ್ಯೂಸು, ಇದರಿಂದ ಎಲ್ಲ ಟ್ರೋಮಾ ಆಗುತ್ತೆ. ಸೊ ಅದೆಲ್ಲನೂ
ಐ ಮೀನ್ ವರ್ಕ್ ಮಾಡೋದಕ್ಕೆ ಈವನ್ ತಲೆಗೂ ಪೆಟ್ಟು ಬಿದ್ದಿ ಏನಾದ್ರು ಒಂದು ಟ್ರಾಮಾನೋ ಆಗಿರೋದ್ರಿಂದ ಸೊ ಸೈಕಾಲಜಿಸ್ಟ್ ಅವಾಗ ಅದನ್ನ ಐ ಮೀನ್ ದೇ ವರ್ಕ್ ಆನ್ ದೋಸ್ traumatic experience of the child, like ಭಯಗಳೆಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ, TFCBT trauma focused cognitive behavior therapy ಅಂತ. ಸೊ ಅದನ್ನ ಯೂಸ್ ಮಾಡ್ತೀವಿ ವರ್ಕ್ ಮಾಡೋದಕ್ಕೆ. ಅಥವಾ EMDR ಅಂತ ಒಂದಿದೆ, ಸೊ ಅದನ್ನ ಯೂಸ್ ಮಾಡ್ತೀವಿ. ಸೊ ದೇ ಆರ್ ಡಿಫರೆಂಟ್ ಮೊಡಾಲಿಟೀಸ್ ಆಫ್ therapy that we use depending on what the presenting problem of the child is and what the diagnosis is. ಥೆರಪಿ ಅಂದ್ರೆ ಏನಿರುತ್ತೆ ನಿಮ್ದ್ರಲ್ಲಿ? ಲೈಕ್ ಸೈಕಿಯಾಟ್ರಿಕ್ ಅವರು ಮೆಡಿಕೇಶನ್ ನ ಪ್ರಿಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಪ್ರತಿಯೊಂದು ಥೆರಪಿನೂ ಡಿಫ್ರೆಂಟ್ ಆಗಿದೆ ಜ್ಯೋತ್ಸ್ನಾ. ಸೊ ಐ ಮೀನ್ ಇಟ್ಸ್ ಇನ್ ಡೆಪ್ತ್, ಲೈಕ್ ಈಚ್ ಸೆಷನ್. ನಾನು TFCBT ಅಂತ ಹೇಳಿದ್ನಲ್ಲ, ಅದನ್ನು ಅಷ್ಟೇ. ಫಾರ್ ಎಕ್ಸಾಂಪಲ್ 16 ಸೆಷನ್ಸ್ ಆಗ್ಬೋದು, 18 ಸೆಷನ್ಸ್ ಆಗ್ಬೋದು. ಸೊ ಒಂದೊಂದು ಸೆಷನ್ ಅಲ್ಲೂ ನಾವು ಒಂದೊಂದು ಏನ್ ಮಾಡ್ತೀವಿ ಅಂದ್ರೆ ಲೈಕ್ ಕೌನ್ಸಿಲಿಂಗ್ ತರ ಇರುತ್ತಾ ನಿಮ್ ಥೆರಪಿ? ಅಥವಾ ಮಾತಾಡೋದು, ಎಕ್ಸರ್ಸೈಸ್ ಕೊಡೋದು ಎಲ್ಲ ಇರುತ್ತೆ, ಅದೆಲ್ಲ ಮಾಡ್ತೀವಿ. ಅಂದ್ರೆ ಒಂಚೂರು ಗೇಮ್ಸ್ ಆಟಾಡ್ತೀವಿ. ಸೊ ಆ ತರ ಗೇಜ್ ಮಾಡೋದಕ್ಕೆ ಯಾವ ತರ ಇದೆ? ಐ ಮೀನ್ ಮಕ್ಕಳು ಈಸಿಯಾಗಿ ಎಂಗೇಜ್ ಬೇರೆ ಆಗಲ್ಲ ಅಲ್ವಾ? ಅವ್ರದ್ದು ಟೆಂಪರಮೆಂಟ್ ಎಲ್ಲ ನೋಡ್ಬೇಕು ಹೆಂಗೆ. ಸೊ ಎಂಗೇಜ್ ರ್ಯಾಪೋ ಬಿಲ್ಡ್ ಮಾಡಕ್ಕೇನೆ ಸ್ವಲ್ಪ ಟೈಮ್ ಆಗ್ಬೋದು ಕೆಲವು ಮಕ್ಕಳಲ್ಲಿ ಈಸಿಯಾಗಿ ರ್ಯಾಪೋ ಬಿಲ್ಡ್ ಆಗುತ್ತೆ. ಸೊ ಆ ತರ ಎಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ವಿ ಪ್ರೊವೈಡ್. ಒಬ್ಬೊಬ್ಬರಿಗೆ ಒಂದೊಂದ್ ತರ ಟ್ರೀಟ್ಮೆಂಟ್ ನ ಕೊಡ್ತೀರಾ, ಡಿಪೆಂಡ್ ಎವ್ರಿ ಇಂಡಿವಿಜುವಲ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಂದು ನಾನು ಹೇಳಿದ್ನಲ್ಲ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ಅಂತ. ಸೊ ಅದು ಏನಿಂದ ಫಾಲ್ ಇಂದ ಆಗ್ಬೋದು, ಅಥವಾ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್, ಶಾಕ್. ಸೊ ಇದು ಮೇನ್, ಇದು ಜಾಸ್ತಿ ಆತರ ಇಂಜುರೀಸ್ TBI ಅಂದ್ರೆ. ಸೊ ಅದರಿಂದ ಆಗ್ಬೋದು. ಸೊ ಅವ್ರಿಗೂ ದೇ ಹ್ಯಾವ್ ಸಮ್ ಮೆಂಟಲ್ ಡಿಸಾರ್ಡರ್ಸ್, ಮೆಂಟಲ್ ಇಲ್ನೆಸ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ ಡಿಫಿಸಿಟ್ಸ್ ಆಗ್ಬೋದು. ಸೊ ಅದ್ರ ಮೇಲೆಲ್ಲ ವರ್ಕ್ ಮಾಡ್ತೀವಿ. ಓಕೆ. ಸೊ ಅಕ್ವೈರ್ಡ್ ಬ್ರೈನ್ ಇಂಜುರಿ ಅಂತಾನೂ ಇದೆ. ಅದು ಏನಂದ್ರೆ ಲ್ಯಾಕ್ ಆಫ್ ಆಕ್ಸಿಜನ್ ಇಂದ ಆಗ್ಬೋದು. ಸೊ ಆ ತರದ್ರಲ್ಲಿಂದನೂ ಮೆಂಟಲಿ ಅವ್ರಿಗೆ ಎಫೆಕ್ಟ್ ಆಗಿರುತ್ತೆ ಆಕ್ಚುಲಿ. ಸೊ ವೆರಿ ನೈಸ್. ಹಾಗೆ ನೀವು ಹೇಳ್ದಂಗೆ ಮೇನ್ ಅವ್ರಿಗೆ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಎಲ್ಲ ಗೊತ್ತಾಗುತ್ತೆ, ಅವ್ರ ಬಿಹೇವಿಯರ್ ಅಲ್ಲಿ ಡಿಫ್ರೆನ್ಸ್ ಬರ್ತಾ ಇರುತ್ತೆ. ಇನ್ನೊಂದೇನಂದ್ರೆ ಕಾನ್ಸ್ಟೆಂಟ್ ಸ್ಟ್ರೆಸಸ್ ಇನ್ ಲೈಫ್ ಅಲ್ವಾ? ಸ್ಟ್ರೆಸ್ಫುಲ್ ಆಗಿರೋ ಲೈಫ್ ಈವೆಂಟ್ಸ್ ಆಗ್ಬೋದು. ಅಥವಾ for example, if there is a loss of, like say, one of the family member. ಕೆಲವರಲ್ಲಿ loss of even a pet is difficult to handle for them. So close to it ಇದ್ದಾಗ ನಾನು ಹೇಳಿದ್ನಲ್ವಾ, ಇದು ಪರ್ಸನಾಲಿಟಿ ಅಥವಾ ಟೆಂಪರಮೆಂಟ್ ಆಫ್ ದ ಚೈಲ್ಡ್ ಅಂತ ಹೇಳ್ತೀವಿ. ಸೊ ಅವರ ರೆಸಿಲಿಯನ್ಸ್, ಎಷ್ಟು ರೆಸಿಲಿಯಂಟ್ ಆಗಿದ್ದಾರೆ, ಇಲ್ಲ ಅವ್ರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಹೆಂಗಿದೆ, ಸೆಲ್ಫ್ ಎಸ್ಟೀಮ್ ಹೆಂಗಿದೆ. ಅಂದ್ರೆ ನನ್ನ ಸೆಲ್ಫ್ ಎಸ್ಟೀಮ್ ಓಕೆ ಹೈಯಲ್ಲಿದೆಯಾ ಇಲ್ವಾ? ಸೊ ಅದೆಲ್ಲನೂ ಆಕ್ಚುಲಿ ಹ್ಯಾಸ್ ಅ ಲಾಟ್ ಟು ಡೂ ವಿತ್ ಹೌ ಯು ಕೋಪ್ ವಿತ್ ಮೆಂಟಲ್ ಇಲ್ನೆಸ್, ಯೋರ್ ಓನ್ ವೆಲ್ ಬೀಯಿಂಗ್. ಓಕೆ, ಸೊ ನೈಸ್ ಅಪ್ಪ. ಹಾಗೆ ನಿಮ್ದು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಒಂದು CBT ಅಂತ ಮಾಡ್ತೀರಾ, ಅದ್ರ ಬಗ್ಗೆನೂ ಹೇಳಿ, ಏನಿರುತ್ತೆ? ಸೊ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಲಿ ನಾನು ಮೇನ್ ಆಗಿದ್ದು ಯೂಸ್ ಮಾಡೋದು ಡಿಪ್ರೆಷನ್ ಮತ್ತು ಆಂಗ್ಸೈಟಿಯಲ್ಲಿ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಯೂಸ್ ಮಾಡ್ತೀವಿ. ಸೊ CBT ಅಂದರೆ ಮೇನ್ ಕಾಗ್ನಿಷನ್ಸ್ ಅಂದರೆ ಏನು? ನೆಗೆಟಿವ್ ಥಾಟ್ಸ್. ಸೊ ವಿ ಟೆಂಡ್ ಟು ಐಡೆಂಟಿಫೈ ಆ ನೆಗೆಟಿವ್ ಥಾಟ್ಸು ಎಲ್ಲ, ಆ ರೂಮಿನೇಷನ್ಸ್ ಏನಿದೆ. ಸೊ ಅದನ್ನ ಫಸ್ಟ್ ಆಫ್ ಆಲ್ ಮಕ್ಕಳಲ್ಲಿ ಅಡಲಸೆನ್ಸಲ್ಲಿ ಏನಾಗುತ್ತೆ ಅಂದರೆ, ಅವ್ರಿಗೆ ಆ ಸಿಚುವೇಶನ್ಗೆ ಆ ಥಾಟ್ ಇದೆ, ಆ ಫೀಲಿಂಗ್ಸ್ ಇದೆ ಅನ್ನೋದನ್ನು ಅವ್ರಿಗೆ they will not be able to connect. So initially ಆ ಕನೆಕ್ಷನ್ ಮಾಡೋದನ್ನ ನಾವು ಹೇಳ್ಕೊಡ್ತೀವಿ. ಆಮೇಲೆ ಅದರಿಂದ ಏನು ಬಿಹೇವಿಯರ್ ಆಗುತ್ತೆ, ವಾಟ್ ಆಕ್ಷನ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ದಟ್, ಅದನ್ನ ವಿ ಟೆಂಡ್ ಟು ವರ್ಕ್ ದಟ್ ಔಟ್. ಅದಾದ್ಮೇಲೆ ವಿ ಟೀಚ್ ದೆಮ್ ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್. ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಅಂದ್ರೆ ಆ ನೆಗೆಟಿವ್ ಕಾಗ್ನಿಷನ್ಸ್ ನಾವು ಹೆಂಗೆ ಅದನ್ನ ಚೇಂಜ್ ಮಾಡೋದು. ಅಂದ್ರೆ ಥಿಂಕ್ ಮಾಡೋದೇ ಯಾವಾಗಲೂ ತುಂಬಾ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಚಿಕ್ಕ ಮಕ್ಕಳಲ್ಲಿ ನಾವು ಸಮಥಿಂಗ್ ಇದೆ ಹೇಳ್ಕೊಡ್ತೀವಿ, ಡಿಟೆಕ್ಟಿವ್ ಥಿಂಕಿಂಗ್ ಅಂತ. ಸೊ ಡಿಟೆಕ್ಟಿವ್ ಥಿಂಕಿಂಗ್ ಅಂದ್ರೆ ಓಕೆ, ಈ ನನ್ನ ನೆಗೆಟಿವ್ ಥಾಟ್ಗೆ ಏನ್ ಫ್ಯಾಕ್ಟ್ಸ್ ಇದೆ, ಏನ್ ಎವಿಡೆನ್ಸ್ ಇದೆ, ಯಾಕೆ, ಅಂಡ್ ಮುಂದೆ ಏನಾಗ್ಬೋದು, ಅಥವಾ ಬೇರೆಯವ್ರಿಗಾದಾಗ ಅವ್ರು ಏನ್ ಮಾಡ್ತಾರೆ. ಸೊ ಆ ಥರ ಎಲ್ಲ ಹೇಳ್ಕೊಡ್ತೀವಿ. ಸೊ ಹಂಗಾಗಿ ಅವರು ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಅನ್ನೋದು ಚೆನ್ನಾಗಿ ಕಲ್ತ್ಕೊಂಡು
ದೇ ಆಕ್ಚುಲಿ ಗೆಟ್ ವೆಲ್ ಆಗ್ತಾರೆ. ಸೊ ಯಾರು ಬೇಕಾದ್ರೂ ಇದು ಒಂದು ಟ್ರೀಟ್ಮೆಂಟ್, ಈ ತರ ನೆಗೆಟಿವ್ ಥಾಟ್ಸ್ ಆ ಥರ ಬರ್ತಾ ಇದ್ರೆ ಇದು ಮಾಡ್ಬೋದು. ಹಾಗೆ ನೀವು ಈ ಬೇರೆ ಬೇರೆ ಥೆರಪೀಸ್ ಇದೆ, ಈಗ ಫ್ಯಾಮಿಲಿ ಬೇಸ್ಡ್ ಥೆರಪಿ ಅಂತೆಲ್ಲ ನೀವು ಎಲ್ಲ ಹೇಳ್ತಾ ಇದ್ರಿ. ಸೊ ಎಸ್ಪೆಷಲಿ ಒಂದು ಕೌನ್ಸಿಲಿಂಗ್ ಕೊಡ್ತೀರಾ, ಹಾಗೆ ಒಂದು ಈಟಿಂಗ್ ಡಿಸಾರ್ಡರು ಇರುತ್ತೆ ಅವ್ರಿಗೆ, ಅದ್ರ ಬಗ್ಗೆನೂ ಹೇಳಿ ಸ್ವಲ್ಪ. ಸೊ ಫ್ಯಾಮಿಲಿ ಥೆರಪಿಯಲ್ಲಿ ನಾವು ಇವಾಗ ಈ ಡಿಪ್ರೆಷನ್, ಆಂಗ್ಸೈಟಿ ಆಗಲಿ ಅಥವಾ ಬೇರೆ ಥರದ ಡಿಸಾರ್ಡರ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಇಂಡಿವಿಜುವಲ್ ಥೆರಪಿ ಅಂತ ಮಾಡ್ತೀವಿ. ಸೊ ಇಂಡಿವಿಜುವಲ್ ಥೆರಪಿಯಲ್ಲಿ 1-on-1. ಸೊ ದೇರ್ಸ್ ಅ clinical psychologist or a psychologist and the child. So we work and also provide parenting sessions. ಅಂದ್ರೆ ಫ್ಯಾಮಿಲಿನೂ ಇರುತ್ತೆ ಆ ಟೈಮ್. ಸೊ ಬಟ್ ಫ್ಯಾಮಿಲಿ ಥೆರಪಿಯಲ್ಲಿ ಏನಾಗುತ್ತೆ ಅಂದ್ರೆ everyone will be present at the same time. So family therapy That's why it's called a family therapy. ಎಲ್ಲರೂ ಇರ್ತಾರೆ ಫ್ಯಾಮಿಲಿ. ಏನ್ ಡೈನಾಮಿಕ್ಸ್ ಆಗ್ತಿದೆ, ಏನ್ ಕಾನ್ಫ್ಲಿಕ್ಟ್ಸ್ ಆಗ್ತಿದೆ, ಹೌ ಟು ರಿಸಾಲ್ವ್ ದಟ್, ಹೆಂಗೆ. ಸೊ ಆ ತರ ಎಲ್ಲ ಫ್ಯಾಮಿಲಿ ಥೆರಪಿಯಲ್ಲಿ ಮಾಡ್ತೀವಿ. ಸೊ ಈಟಿಂಗ್ ಡಿಸಾರ್ಡರ್ಸ್ಗೆ ಈಗ ತುಂಬಾ ಥೆರಪೀಸ್ ಬಂದಿದೆ. ಸೊ CBTE ಅಂತಾನು ಬಂದಿದೆ, ಅಂಡ್ FPT, ಸೊ ಫ್ಯಾಮಿಲಿ ಬೇಸ್ಡ್ ಇಂಟರ್ವೆನ್ಷನ್. ಏನಕ್ಕೆ ಅದು ಈಟಿಂಗ್ ಡಿಸಾರ್ಡರ್ ಬರುತ್ತೆ, ಅದು ಹಾಗಂದ್ರೆ ಏನಂತಾನೆ ಹೇಳಿ. ಈಟಿಂಗ್ ಡಿಸಾರ್ಡರ್ ಅಂದ್ರೆ ಅದ್ರಲ್ಲೂ ತುಂಬಾ ತರ ಇದೆ. ಫಾರ್ ಎಕ್ಸಾಂಪಲ್, ಕೆಲವರು ಊಟ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾರೆ. ಸೊ ದಟ್ಸ್ ಕಾಲ್ಡ್ ಅಸ್ ಅನೋರೆಕ್ಸಿಯಾ ನರ್ವಸ್. ಸೊ ತುಂಬಾ ವೇಟ್ ಲಾಸ್ ಆಗುತ್ತೆ ಅವ್ರಿಗೆ, ಸಡನ್ ಚೇಂಜಸ್ ಆಗುತ್ತೆ. ಊಟನೇ ಮಾಡಲ್ಲ. ಸೊ ಅದು ತುಂಬಾ ಕಷ್ಟ. ಸೊ ಅವಾಗ ದೇ ನೀಡ್ ಇನ್ಪೇಷಂಟ್ ಯೂನಿಟ್ ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಅಂದ್ರೆ ಏನಾದ್ರು ಅವ್ರಿಗೆ ಡಿಪ್ರೆಷನ್ ಆಗಿದೆ, ಬೇರೆ ಬೇರೆ ರೀತಿನೇ ಇರುತ್ತೆ. ಲಾಟ್ ಆಫ್ ಫ್ಯಾಕ್ಟರ್ಸ್ ನಾನು ಹೇಳಿದಂಗೆ, ಇಟ್ ಕ್ಯಾನ್ ಬಿ ಈದರ್ social, environmental or some psychological factors that would have affected them. ಸೊ ಹಾಗಾಗಿ ಅವ್ರಿಗೆ ಅದರಿಂದ ಕಷ್ಟ. ಸೊ bulimia nervosa ಅಂತ ಇರುತ್ತೆ, wherein they eat and ಕೆಲವರು ತಿಂತಾನೆ ಇರ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ದೆನ್ ಕೆಲವರು ಅದೇ ಅವರೇ ವಾಮಿಟ್ ಮಾಡ್ಕೊಳ್ಳೋ ತರ ಮಾಡೋದು, ಬಿಕಾಸ್ ದೇ ವಾಂಟ್ ಟು ಲೈಕ್ they've had so much. ಸೊ ಅದು ಬಾಡಿ ಒಂಥರ ಆಗ್ತಿರುತ್ತೆ, ಅವ್ರ ಮನಸ್ಸಲ್ಲೂ ಒಂಥರ ಆಗ್ತಿರುತ್ತೆ. ಸೊ ಅದನ್ನು ಮಾಡ್ತಾರೆ. ಸೊ ವೇಟ್ ಲಾಸ್ ಮಾಡ್ಕೊಳ್ಳೋಕೆ ಎಷ್ಟೊಂದು ತರ ಏನೇನೋ ಮಾಡ್ತಿರ್ತಾರೆ. ಎಸ್ಪೆಷಲಿ ಈ ಅಡೋಲಸೆನ್ಸ್ ಅಲ್ಲಿ ಅಂತ ಹೇಳ್ಬೋದು ಇದು ಅವ್ರಿಗೆ ಅಲ್ವಾ. ಎಸ್ಪೆಷಲಿ ತುಂಬಾ ಡಿಸಾರ್ಡರ್ ಇರುತ್ತೆ, ಯಾಕಂದ್ರೆ ಅವ್ರಿಗೆ ತುಂಬಾ ಕಾನ್ಶಿಯಸ್ ಇರುತ್ತೆ ಅಲ್ವಾ ಅವ್ರ ಬಾಡಿ ಮೇಲೆ. ಸೊ ದೇ ಟ್ರೈ ಟು ಲೂಸ್, ಸಣ್ಣಗಿರೋರು ದಪ್ಪ ಆಗ್ಬೇಕು ಅಂತ ಇರ್ತಾರೆ, ದಪ್ಪ ಇರೋರು ಸಣ್ಣ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೂ ನೀವೊಂದು ಟ್ರೀಟ್ಮೆಂಟ್ಸ್ ಎಲ್ಲ ಟ್ರೀಟ್ಮೆಂಟ್ ಇದೆ. ಓಕೆ, ಸೊ ವೆರಿ ಬಟ್ ಅದೆಲ್ಲ ಲೈಕ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಲಾಂಗ್ ಟರ್ಮ್ಸ್ ಅಲ್ಲ ಅಂದ್ರೆ ತಿಳ್ಕೋಬೇಕು. ಸೊ ಫಾರ್ ಈಟಿಂಗ್ ಡಿಸಾರ್ಡರ್ಗೆ ಆಕ್ಚುಲಿ ಬೇರೆದಕ್ಕೆಲ್ಲ ನಾನು ಹೇಳಿದೆ GP ಹತ್ರ ಹೋಗ್ಬೋದು. ಸೊ GP ರೆಫರಲ್ ಕೊಡ್ತಾರಲ್ವಾ. ಸೊ ವರ್ಷಕ್ಕೆ 10 ಸೆಷನ್ಸ್ ಮಾಡ್ಬೋದು. ಓಕೆ, ಬಟ್ ಈಟಿಂಗ್ ಡಿಸಾರ್ಡರ್ಸ್ಗೆ ವಿ ಹ್ಯಾವ್ 40 ಸೆಷನ್ಸ್ ಆ ಥರ, ಬಿಕಾಸ್ ಈಟಿಂಗ್ ಡಿಸಾರ್ಡರ್ ಡೆಫಿನೆಟ್ಲಿ ನೀಡ್ಸ್ ದಟ್ ಅಮೌಂಟ್ ಆಫ್ ಇಂಟರ್ವೆನ್ಷನ್. ಓಕೆ, ಸೊ ಆ ಥರನೇ ಇರುತ್ತೆ. ಸೊ ಇದೆಲ್ಲ ಮೆಡಿಕೇರಿಂದಾನೇ ಕವರ್ ಆಗುತ್ತಾ? ಈ ಕ್ಲಿನಿಕಲ್ ಸೈಕಾಲಜಿ ಅಂದ್ರೆ ಯಾವ ಥರ ಬರುತ್ತೆ? ಮೆಡಿಕೇರು ನಿಮಗೆ ಫುಲ್ ಪೇ ಮಾಡಲ್ಲ. ಸೊ ಪ್ರೈವೇಟ್ ಫಂಡ್ ಎಲ್ಲ ಇದ್ರೆ ಬೆಸ್ಟ್. ಫಾರ್ ಎಕ್ಸಾಂಪಲ್ ನಿಮ್ ರೇಟ್ಸ್ ಲೈಕ್ ಇಟ್ ಡಿಪೆಂಡ್ಸ್ ಆನ್ how much you charge. So 250 ಇದ್ರೆ like 140 Medicare will pay, the rest gap. The gap pay ಮಾಡಬೇಕು. Even like funding ಎಲ್ಲ ಆದ್ರೂ ಅದೇ ತರ ಇರುತ್ತೆ ಅಲ್ವಾ, like they will pay. And autism ಗೆಲ್ಲ ಆದ್ರೆ NDIS funding, NDIS ಅವರು ಇದು ಮಾಡ್ತಾರೆ. So funding ಇದ್ರೆ it's easier, but I was just ಅವರಿಗೆ it's like 10 sessions per year ಸಿಗುತ್ತೆ. ಸೊ ಯು ಕ್ಯಾನ್ ಯೂಸ್ ಮಾಡ್ಕೋಬಹುದು. ಆ ತರ ಅಲ್ಲ ಅಂದ್ರೆ ಗೌರ್ಮೆಂಟ್ ಫಂಡಿಂಗ್ ಮಾಡ್ತೀನಿ ನೀವೆಲ್ಲ NDIS ಇಂದೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡು, ಎಸ್ಪೆಷಲಿ ಅದು NDIS ಸಿಗೋದು ಬರೀ ಆಟಿಸಮ್ಗೆ ಆ ತರ ಸಿಗುತ್ತೆ. ಹೌದು, ನಾನು ಆಟಿಸಮ್ ಅವ್ರದ್ದು ಮಾಡಿದ್ದೆ ರೀಸೆಂಟ್ ಆಗಿ. ಒಬ್ರು ಜಯಶ್ರೀ ಅಂತ ಬಂದಿರೋ ಮಗಗೆ ಇತ್ತು. ಸೊ ಅವರು ಅಲ್ಲೇನೆ ಕೆಲಸನೂ ಮಾಡ್ತಿದ್ರು. ಸೊ ಅವ್ರ ಮಗನ್ಗೆ ಪ್ಲಸ್ ಅವರು ಬಹಳಷ್ಟು ಸಪೋರ್ಟ್ ಮಾಡುತ್ತೆ NDIS. ಅವ್ರಿಗೆ ಒಂದು ಸಪೋರ್ಟ್ ಪರ್ಸನ್ ಅಂತೆಲ್ಲ ಅವ್ರ ಜೊತೆನೆ ಇರೋದಕ್ಕೆಲ್ಲ ಕೊಡುತ್ತೆ.
ಸೊ ಅಂದ್ರೆ ತುಂಬಾ ಸೀರಿಯಸ್ಲಿ ಮೆಂಟಲಿ ಇದಾಗಿರೋರಿಗೆ ಅದ್ರಲ್ಲೂ ಸಿವಿಯರಿಟಿ ಇರಲ್ಲ. ಅದೇ ಲೆವೆಲ್ 1 ಅಷ್ಟು ಸಿಗಲ್ಲ, ತುಂಬಾ ಕ್ರಿಟಿಕಲ್ ಆಗಿ ಇದ್ರೆ ಇದ್ ಮಾಡ್ತಾರೆ. ಸೊ ತುಂಬಾ ಖುಷಿ ಆಯ್ತು. ಅಂದ್ರೆ ಲೈಕ್ ಥ್ಯಾಂಕ್ ಯು ಸೋ ಮಚ್ ಭಾರತಿ ಅವ್ರೆ, ನೀವು ಎಷ್ಟೊಂದು ವಿಷಯಗಳನ್ನ ಅಂದ್ರೆ ಮೆಂಟಲ್ ಹೆಲ್ತ್ ಅಲ್ಲೇ ಯಾವ ತರ ಇರುತ್ತೆ, ಎಸ್ಪೆಷಲಿ ಚೈಲ್ಡ್ ಇಂದ ಅಡೋಲಸೆನ್ಸ್ಗೆ ತನಕ ಯಾವ ತರ ಡಿಪ್ರೆಷನ್, ಆಂಗ್ಸೈಟಿ, ಟ್ರೋಮಾ, ಅಂದ್ರೆ ಅದಕ್ಕೆಲ್ಲ ಯಾವ ತರ ಒಂದು ಟ್ರೀಟ್ಮೆಂಟ್ ನೀವು ಅಸೆಸ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ನೀವು ಕೊಡ್ಬೋದು ಅಂತಂದ್ರೆ, ನೀವು ಎಸ್ಪೆಷಲಿ ನನಗೆ ತಂದೆ ತಾಯಿಗೆ ಅಂದ್ರೆ ಎಸ್ಪೆಷಲಿ ಮಕ್ಕಳಿಗಾದ್ರೆ ಮನೇಲಿ ಗೊತ್ತಾಗುತ್ತೆ ಏನೋ ಚೇಂಜಸ್ ಇದೆ, ಮೈ ಚೈಲ್ಡ್ ಡಸಂಟ್ ಲುಕ್ ಲೈಕ್ ನಾರ್ಮಲ್ ಪರ್ಸನ್ ಅಂತ ಅನ್ಸುತ್ತೆ. ಅಥವಾ ಮನೆಯಲ್ಲೂ ನೀವು ಹೇಳ್ದಂಗೆ ಏನಾದ್ರು ಸಿಬ್ಲಿಂಗ್ಸ್ ಅಲ್ಲಿ ಒಂದು ರೈವಲ್ರಿ ಇರ್ಬೋದು, ಅಥವಾ ಯಾವುದೇ ತರ ಒಂದು ಮಾನಸಿಕವಾಗಿ ಒಂದು ಶಾಕ್ ಇರ್ಬೋದು, ಅಥವಾ ಫೋಬಿಯಾಸೇ ಇರ್ಬೋದು. ನೀವು ಹೇಳ್ದಂಗೆ ಹೈಟ್ ಫೋಬಿಯಾ ಇರ್ಬೋದು, ವಾಟರ್ ಅಲ್ಲಿ ನೋಡಿದ್ರೆ ಫೋಬಿಯಾ ಇರ್ಬೋದು, ಯಾವುದೇ ಒಂದು ಮಾನಸಿಕವಾದ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರೆ, ಸೊ ನೀವು ಅವ್ರು GP ಹತ್ರ ಹೋದ್ರೆ GP ವಿಲ್ ಸಿ ವಾಟ್ ದೇ ಕ್ಯಾನ್ ಡೂ, ಅದರ್ವೈಸ್ ದೇ ವಿಲ್ ರೆಕಮೆಂಡ್ ಎ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹತ್ರ ಬರ್ತಾರೆ. ಸೊ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವ್ರದ್ದು ಯಾವ ಒಂದು ಲೆವೆಲ್ ಅಲ್ಲಿ ಇದೆ, ಅವ್ರಿಗೆ ಒಂದು ಡಿಸಾರ್ಡರ್ ಇರ್ಬೋದು, ಫಸ್ಟ್ ಏನು ಅಂತ ಒಂದು ಇದು ಮಾಡ್ತಾರೆ, ಯಾವ ರೀತಿ ಒಂದು ಥೆರಪಿಲಿ ಕೊಡ್ಬೋದು. ಸೊ ಬೇಸ್ಡ್ ಆನ್ ವಾಟ್ ಲೆವೆಲ್ ದೇ ಆರ್ ದೇರ್, ಸೊ ಒಂದು ಬೇಸಿಕ್ ಇದಾರಾ, ಇಂಟರ್ಮೀಡಿಯೇಟ್ ಇದಾರಾ, ಅಥವಾ ಕ್ರಿಟಿಕಲ್ ಇದಾರಾ ನೋಡಿ ನೀವು ಆ ಒಂದು ಲೆವೆಲ್ಗೆ ಸ್ಯೂಟಬಲ್ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ತರ ಎಲ್ಲ ಮಾಡ್ತಾರೆ. ಸೊ ನೀವು ಹೇಳಿದ್ರಿ ಎಷ್ಟೊಂದು ಇದು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಆಗ್ಬೋದು, ಹಾಗೆ ಈಟಿಂಗ್ ಡಿಸಾರ್ಡರ್ ಇಂದ ಆಗ್ಬೋದು, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರಗಲು, ಅಥವಾ ಅವ್ರಿಗೆ ಪೆಟ್ಟು ಬಿದ್ದಿರ್ಬೋದು, ಅದರಿಂದ ಒಂದು ಟ್ರಾಮಾಗಳು ಎಲ್ಲ ಆಗಿರ್ಬೋದು. ಸೊ ಹಾಗೆ ADHD, ಹೀಗೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, ಹೀಗೆ ಎಷ್ಟೊಂದು ತರ ಎಲ್ಲ ಒಂದು ಕನ್ಫ್ಯೂಷನ್ ಸ್ಟೇಟ್ ಇರ್ಬೋದು, ನೆಗೆಟಿವ್ ಥಾಟ್ಸೇ ಬರ್ತಾ ಇರುತ್ತೆ ಕೆಲವರಿಗೆ ಅಥವಾ. ಸೊ ಎವ್ರಿಥಿಂಗ್ಗೆ ನಿಮ್ಮ ಒಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಲ್ಲಿ ನಿಮ್ಮಲ್ಲಿ ಒಂದು ಟ್ರೀಟ್ಮೆಂಟ್ಸ್ ಇರುತ್ತೆ, ಥೆರಪಿ ಇರುತ್ತೆ. ಸೊ ಏನು ಡಿಫ್ರೆನ್ಸ್ ಅಂದ್ರೆ ಸೈಕಿಯಾಟ್ರಿಕ್ ಅವರು ಒಂದು ಮೆಡಿಕೇಶನ್ ಒಂದು ಪ್ರಿಸ್ಕ್ರೈಬ್ ಮಾಡ್ತಾರೆ, ಇವರು ಒಂದು ಮೆಡಿಕೇಶನ್ ಒಂದು ಪ್ರಿಸ್ಕ್ರೈಬ್ ಮಾಡಲ್ಲ, ಬಿಟ್ರೆ ಯು ಡೂ ಎವ್ರಿ ಕೈಂಡ್ ಆಫ್ ಟ್ರೀಟ್ಮೆಂಟ್, ಕೌನ್ಸಿಲಿಂಗ್ ಇರ್ಬೋದು, ಅಥವಾ ಫಿಸಿಕಲಿ ಏನಾದ್ರು ಇಂಟರ್ವೆನ್ಷನ್ ಮಾಡ್ಬೋದು, ಆ ತರ ಒಂದು ಫ್ಯಾಮಿಲಿ ಇದೇ ತರ ಇರ್ಬೋದು. ನೀವು ಹೇಳ್ದಂಗೆ ಏನೋ ಗೇಮ್ಸ್ ಎಲ್ಲ ಆಡಿಸ್ತಾರೆ, ಏನೇನೋ ಡಿಫ್ರೆಂಟ್ ಇದಾಗಿ ಅಂದ್ರೆ ಡಿಪೆಂಡ್ ಆನ್ ದ ಚೈಲ್ಡ್ ಆರ್ ಹೂ ಯು ಆರ್ ಟ್ರೀಟಿಂಗ್ ದ ಪರ್ಸನ್. ಯಾಕಂದ್ರೆ ಎಲ್ಲರೂ ಇಂಡಿವಿಜುವಲಿ ಒಬ್ರು ಓಪನ್ ಆಗಿರ್ತಾರೆ, ಕೆಲವರು ಅಷ್ಟು ಓಪನ್ ಆಗಿರೋದಿಲ್ಲ. ಸೊ ಆ ತರ ಎಲ್ಲ ನೀವೆಲ್ಲ ತರನು ಡಯಾಗ್ನೈಸ್ ಮಾಡಿ ಯಾರಿಗೆ ಯಾವ ರೀತಿ ಒಂದು ಕೊಡ್ಬೋದು ಅಂತ ನೀವೊಂದು ಟ್ರೀಟ್ಮೆಂಟ್ ನ ಕೊಡ್ತೀರಾ. ಬಹಳ ಚೆನ್ನಾಗಿ ಎಲ್ಲ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಭಾರತಿ ಅವರೇ, ತುಂಬಾ ಉಪಯುಕ್ತ ಆಯ್ತು. ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ನಾವೀಗ ಫಿಸಿಕಲ್ ಇಲ್ನೆಸ್ ಆದಾಗ GP ಹತ್ರ ಆರಾಮಾಗಿ ಹೋಗ್ತಾರೆ. ಸೊ GP ಹತ್ರ ಹೋಗ್ತೀವಿ, ಹೇಳ್ತೀವಿ ಹಿಂಗೆ ಅಂತ. ಸೊ ಅವರು ನಮ್ಗೆ ಏನೋ ಮೆಡಿಕೇಶನ್ ಕೊಡ್ತಾರೆ, ಅಥವಾ ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಅವ್ರು ಮಾಡಿದಾಗ ನಾವು ತಗೋತೀವಿ ಅಲ್ವಾ. ಅದೇ ರೀತಿ ಮೆಂಟಲ್ ಇಲ್ನೆಸ್ ಆದಾಗ್ಲೂ ದಯವಿಟ್ಟು ಅಯ್ಯೋ ಮೆಡಿಕೇಶನ್ ತಗೋಬೇಕಾ ಅನ್ನೋದ್ರ ಬದಲು ಇದನ್ನು ನಿಮ್ ಫಿಸಿಕಲ್ ಹೆಲ್ತ್ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು, ಹೌದು ನನಗೆ ಇದಾಗಿದೆ, ಸೊ ನಾನು ಐ ನೀಡ್ ಟು ಸೀಕ್ ಹೆಲ್ಪ್ and also I need to take medication if required ಅಂತ. ಸೊ ಆ acceptance ಬರಬೇಕು. and ಹೌದು, ಮೆಂಟಲ್ ಹೆಲ್ತ್ ಅಂದ್ರೆ there's lot of stigma still around. ಸೊ ಆ ಸ್ಟಿಗ್ಮಾ ಇಂದ ಐ ಥಿಂಕ್ ನಾವೆಲ್ಲ ಹೊರಗಡೆ ಬರಬೇಕು. ಫಿಸಿಕಲ್ ಹೆಲ್ತ್ ಆದ್ರೆ ಎಲ್ಲರ ಹತ್ರನೂ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ, ಮೆಂಟಲ್ ಹೆಲ್ತ್ ಅಂದ್ರೆ ಯಾರನ್ನೂ ಮಾತಾಡಕ್ ಹೋಗಲ್ಲ. ಪ್ಲಸ್ ಅದೊಂದು ಆಮೇಲೆ ಎಸ್ಪೆಷಲಿ ಇನ್ನೊಂದೇನಂದ್ರೆ ಒಂದು ಕಲ್ಚರಲ್ ಡಿಫ್ರೆನ್ಸ್ ಇರುತ್ತೆ. ಒಂದೊಂದು ಕಲ್ಚರಲ್ಲಿ ಮೆಂಟಲ್ ಇದನ್ನ ಸ್ವಲ್ಪ ಓಪನ್ ಆಗಿ ಹೇಳ್ಕೊಡ್ತಾರೆ. ಈಗ ತಮ್ಮ ಮಕ್ಕಳಿಗೆ ADHD ಇದ್ರೆ ದೇ ವಿಲ್ ಡೈರೆಕ್ಟ್ಲಿ ಸೇ ಮೈ ಸನ್ ಹ್ಯಾಸ್ ಆಟಿಸಮ್, ಮೈ ಸನ್ ಹ್ಯಾಸ್ ADHD. ಅದೇ ನಮ್ಮ ಒಂದು ಕಲ್ಚರಲ್ ಬಂದಾಗ ನಮ್ಗೇನ ಜನ ಏನ್ ಅನ್ಕೋತಾರೋ ನಮ್ನ ಹೇಗೆ ಟ್ರೀಟ್ ಮಾಡ್ತಾರೋ. ನಾನು ರೀಸೆಂಟ್ ಆಗು ಅಷ್ಟೇ, ನಾನಂದ್ರೆ ಐ ಡೋಂಟ್ ವಾಂಟ್ ಟು ಸೇ ಅಬೌಟ್ ದೇರ್ ನೇಮ್, ಅವ್ರ ಮಗನ್ಗೆ ಒಂಥರ ಡಿಫ್ರೆಂಟ್ ಆದ ಕಾಯಿಲೆ, ಪ್ರಪಂಚದ 10 ಜನದಲ್ಲಿ ಅದೊಂದು ಅವ್ರ ಮಗನಿಗೆ ಬಂದಿದೆ. ಸೊ ಅವ್ರಿಗೆ ಯಾವಾಗ್ಲೂ ಅವ್ರ ತಾಯಿ ಜೊತೆ ಐ ಆಲ್ವೇಸ್ ಟಾಕ್ ಟು ದಮ್, ಅಂಡ್ ಫಾರ್ ಹರ್ ಮೇನ್ ಥಿಂಗ್ ಇಸ್ ಜನ ಏನ್ ಅನ್ಕೊಳ್ತಾರೆ, ಜನ ಅದು ಯಾವಾಗ್ಲೂ ಇರುತ್ತೆ. ಐದರ್ ಯು ಗುಡ್ ಆರ್ ಬ್ಯಾಡ್, ವಾಟ್ ಎವರ್ ಇಟ್ ಇಸ್, ದರ್ ಇಸ್ ಆಲ್ವೇಸ್ ಎ ಜಡ್ಜ್ಮೆಂಟಲ್ ಇಸ್ ದೇರ್. ಮೇನ್ ಥಿಂಗ್ ನಾನು ಯಾವಾಗ್ಲೂ ಹೇಳೋದಂದ್ರೆ ಫೋಕಸ್ ಆನ್ ಯುವರ್ ಫ್ಯಾಮಿಲಿ. ಯಾಕಂದ್ರೆ ನಿಮ್ ಫ್ಯಾಮಿಲಿಗೆ ಏನಾರ ಆದ್ರೆ ನೀವೇ ಬರೋದು ಅಲ್ವಾ. ಲೈಕ್ ಆಮೇಲೆ ಟ್ರೋಮಾ ಆದ್ರೆ, ಸ್ಟ್ರೆಸ್ ಆದ್ರೆ ನಿಮ್ಗೆನೆ ಜಾಸ್ತಿ ಆಗೋದು. ಸೊ ಅಲ್ವಾ, ಲೈಕ್ ಆ ಒಂದು ಲೆವೆಲ್ ಅಲ್ಲಿ ಇದ್ದಾಗ ಆ ಟೈಮಲ್ಲಿ ಮಕ್ಕಳುಗಳಿಗೆ ಏನ್ ಬೇಕು ಅಂದ್ರೆ ಪ್ರೀತಿ ಬೇಕಾಗುತ್ತೆ, ಎಸ್ಪೆಷಲಿ ಅವ್ರಿಗೆ. ಸೊ ದೇ ಶುಡ್ ಫೀಲ್ ಲೈಕ್ ಐ ಬಿನ್ ಲವ್ಡ್ ಅಂತ, ಅಬಾಂಡೆಂಟ್ ಆಗಿಲ್ಲ, ನನ್ನನ್ನ ಈಗಲೂ ಲವ್ ಮಾಡ್ತಾರೆ
ಅವ್ರ ಪ್ರೀತಿ ಅನ್ನೋದು ಇದೆ ಅಂತ ಅವ್ರಿಗೆ ಗೊತ್ತಾದ್ರೆ ದೇ ಕ್ಯಾನ್ ಯಾರ್ ಬೇಕಾದ್ರೂ ಗೆಲ್ಬಹುದು ಅನ್ನೋದು ಅವ್ರಿಗೆ. ಅದು ಯಾಕಂದ್ರೆ ನಂಗೆ ಹತ್ರ ನಮ್ ಕಲ್ಚರಲ್ ಸ್ವಲ್ಪ ಅದೇ ತರ ಅಲ್ವಾ, ಲೈಕ್ ಏನ್ ಅನ್ಕೊಳ್ತಾರೋ ಜನ ಹೇಗೆ ತಿಳ್ಕೊಳ್ತಾರೋ ಅನ್ನೋದು. ಸೊ ಅದಕ್ಕೋಸ್ಕರ ಅದೇನಾಗ್ಬಿಟ್ಟಿದೆ, ಅದ್ರಲ್ಲಿ ಸ್ಟಿಗ್ಮಾ ಜಾಸ್ತಿ ಇದೆ ಮೆಂಟಲ್ ಹೆಲ್ತ್ ಬಗ್ಗೆ ಇದ್ರೂ. ಯಾರು ತಮ್ಮ ತುಂಬಾ ಕ್ಲೋಸ್ ಫ್ಯಾಮಿಲಿ ಬಗ್ಗೆ ಹೇಳ್ಕೊತಾರೆ ಹೊರತು ಇನ್ಯಾರ ಹತ್ರನೂ ದೇ ಡೋಂಟ್ ವಾಂಟ್ ಟು ಶೋ ದೇ ಹ್ಯಾವ್ ದಿಸ್ ಅಂತ. ಯಾಕಂದ್ರೆ ಕೆಲವರೆಲ್ಲ ಈ ತರ ಆಯ್ತಾ ಅಂದ್ರೆ ಹತ್ರಕ್ಕೆ ಬರೋದೇ ಬಿಟ್ಬಿಡ್ತಾರೆ, ಮಾತಾಡ್ಸೋದ್ ಬಿಟ್ಬಿಡ್ತಾರೆ, ಹೀಯಾಳಿಸ್ತಾರೆ. ಸೊ ಇಟ್ಸ್ ಕಾಮನ್ ಇನ್ ದ ಅಲ್ವಾ ನಮ್ಮೊಂದು ಕಮ್ಯುನಿಟಿಗಳಲ್ಲಿ ಅದೆಲ್ಲ. ಸೊ ನಾವೇನ್ ಹೇಳೋದು ಅಂದ್ರೆ give importance to your child or whoever is going through that is very important. Show them they are you are loved, you have been loved ಅನ್ನೋದು. ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅದು ಇರುತ್ತೆ. ಸೊ ಐ ಥಿಂಕ್ ಸ್ಟಿಗ್ಮಾ ಅಂದ್ರೆ ಅದೇ ಸ್ವಲ್ಪ ಜನಗಳಿಗೆ ದೇ ವಾಂಟ್ ಟು ಕೀಪ್ ಎವ್ರಿಥಿಂಗ್ ಅನಾನಿಮಸ್ ಆಗಿ ಇರಬೇಕು ಅನ್ನೋದು. ಕೆಲವರು ಓಪನ್ ಆಗಿ ಇರ್ತಾರೆ ಪಾಪ, ಕೆಲವ್ರಿಗೆ ಅದು ಏನು ಮಾಡೋಕ್ಕಲ್ಲ. ಎಸ್ಪೆಷಲಿ ನೀವು ಹೇಳ್ತೇನೆ ಈಗ ಬುಲಿಂಗ್, ಈವನ್ ಬುಲಿಂಗ್ ಮಾಡ್ಬೇಕಾದ್ರು ಬುಲಿ ಆಗಿರೋರೆ ಇನ್ನೊಬ್ರನ್ನ ಬುಲಿ ಮಾಡೋದು, ಪ್ಲಸ್ ಅವ್ರಿಗೆ ನೋಡ್ತಾರೆ ಯಾರನ್ನ ಬುಲಿ ಮಾಡ್ಬೋದು ಅಂತ ಅಲ್ವಾ, ಪರ್ಸನಾಲಿಟಿನ. ಈಗ ನೀನ್ ಜೋರಾಗಿ ತಿರ್ಗಿಸಿ ಹೇಳ್ತೀಯಾ ಅಂದ್ರೆ ಅವ್ರು ಬುಲಿ ಮಾಡಕ್ ಹೋಗಲ್ಲ ಅಲ್ವಾ. ನೀನ್ ಕ್ವಯಟ್ ಅಂದ್ರೆ ಟಾರ್ಗೆಟೆಡ್ ಆಕ್ಚುಲಿ. ಯಾರು ತುಂಬಾ ಒಂದು ಲೋ ಸೆಲ್ಫ್ ಎಸ್ಟೀಮ್ ಇರ್ತದೆ ಅಥವಾ ಯಾರಿಗೆ ಒಂದು ಇದಿರಲ್ಲ, ಅವ್ರಿಗೆ ಒಂದು ವೀಕ್ನೆಸ್ ನ ನೋಡಿ ದೆ ಟಾರ್ಗೆಟ್ ಮಾಡ್ತಾರೆ ಅಲ್ವಾ. ಸೊ ನಿಮ್ಮಲ್ಲಿ ಆ ರೀತಿ ಎಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ಸ್ ಎಲ್ಲ ಇರುತ್ತೆ. ಎಸ್ಪೆಷಲಿ ಒಂದು ಸೆಲ್ಫ್ ಎಸ್ಟೀಮ್ ನ ಬಿಲ್ಡ್ ಮಾಡ್ಕೊಳ್ಳೋದು ಅದು ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಒಂದು ಟೀನೇಜು ಈ ಏಜ್ ಅಲ್ಲಿ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು. ಮಕ್ಕಳಿಗೆ ಆ ಏಜ್ ಅಲ್ಲಿ ಗೊತ್ತಿರಲ್ಲ, ಚೈಲ್ಡ್ ಇದರಲ್ಲಿ. ಒಂದು ಅಡೋಲೆಸೆನ್ಸ್ ಬಂದಾಗ ಅವ್ರಿಗೆ ತುಂಬಾ ಕಾನ್ಶಿಯಸ್, ಅವ್ರ ಲುಕ್ ಕಾನ್ಶಿಯಸ್ ಇರ್ಬೋದು, ಏನೇ ಮಾಡಿದ್ರು ಅವ್ರಿಗೊಂದು ಕಾನ್ಶಿಯಸ್ ಇರುತ್ತೆ. ಆಮೇಲೆ ಪಿಯರ್ ಪ್ರೆಷರ್ ಇರುತ್ತೆ, ಇನ್ಫ್ಲೂಯೆನ್ಸಿಂಗ್ ಜಾಸ್ತಿ ಇರುತ್ತೆ ಅವ್ರಿಗೆಲ್ಲ. ಸೊ ಕೆಲವು ಮಕ್ಳು ಕರೆಕ್ಟ್ ಆಗಿ ತಗೊಳ್ತಾರೆ, ಕೆಲವು ಮಕ್ಳು. ಸೊ ಎವ್ರಿ ಪರ್ಸನಾಲಿಟಿ ಇಸ್ ಡಿಫರೆಂಟ್ ಹೌ ದೇ ಟೇಕ್. some kids get bullied, some people don't get bullied ಆ ತರ. ಸೊ ನಿಮ್ಗೆಲ್ಲಿ ಆ ತರ ಏನಾರ ಅನಿಸ್ದಾಗ ಈ ತರ ಅಪ್ರೋಚ್ ಮಾಡಿದಾಗ ಯು ಸ್ಟಿಲ್ ಗಿವ್ ದಮ್ ಎ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಾ, ಕೌನ್ಸಿಲಿಂಗು ಮೆಂಟರಿಂಗ್ ಎಲ್ಲ ಮಾಡೋದ್ರಿಂದ ದಟ್ ಚೇಂಜಸ್ ಆಗುತ್ತೆ. ಹಾಗೆ ಅವ್ರಿಗೆ ಒಂದು ಸೆಲ್ಫ್ ಎಸ್ಟೀಮು ಎಲ್ಲ ತರದಲ್ಲಿ ಒಂದು ಬಿಲ್ಡ್ ಆಗುತ್ತೆ. ಹಾಗೆ ಇವ್ರು ಹೇಳ್ದಂಗೆ ಆ ಸ್ಟಿಗ್ಮಾ ಹೋಗಿಸ್ಬೇಕು. ಏನಾದ್ರು ಪ್ರಿಸ್ಕ್ರೈಬ್ ಮಾಡಿದ್ರೆ ಡಾಕ್ಟರ್ ಹೇಗೆ ನಿಮ್ ಜ್ವರ ಬಂದಾಗ ಹೇಗೆ ಒಂದು ಪೆನಡಾಲ್ ತಗೋ, ಪ್ಯಾರಾಸಿಟಮಲ್ ತಗೋ ಅಥವಾ ಏನೋ ಒಂದು ನ್ಯೂರೋಫಿನ್ ತಗೋ ನಾವು ಹೇಗೆ ತಗೊಳ್ತೀವಿ. ಸೊ ಮೆಂಟಲ್ ಹೆಲ್ತ್ ಅನ್ನೋದು ಒಂದು ಕಾಯಿಲೆ ಅದು. ಸೊ once you diagnosed, if the doctor prescribed you have to take it, you have to take it. ಸೊ ಅದಕ್ಕೆ ಫುಲ್ ಟ್ರೀಟ್ಮೆಂಟ್ಸ್ ಕೂಡ ಇರುತ್ತೆ. ಹಾಗಂತ ನೀವು ಲೈಫ್ ಲಾಂಗ್ ತಗೋಬೇಕು ಅಂತಾನೆ ಇಲ್ಲ. ಸೊ ಡಿಪೆಂಡ್ ಆಗಿ ಮತ್ತೆ ಎಲ್ಲ ಚೆನ್ನಾಗಿದೆ ಅಂದಾಗ you can still go to your GP or the psychiatrist to prescribe ಡೋಸೇಜ್ ಕಡಿಮೆ ಮಾಡ್ತಾ ನೋಡ್ಬೋದು ಹೆಂಗೆ how are you coping ಅನ್ನೋದು ಆ ತರ. ಸೊ ನೀವು ಹೇಗೆ ಇಂಪ್ರೂವ್ ಆಗ್ತಾ ಇದ್ದೀರಾ ನಿಮ್ಮ ಒಂದು ಮೆಡಿಕಲ್ ಇದು ಹೇಗೆ ಅಂತ ನೋಡಿ ಸ್ವಲ್ಪ ಜನರಿಗೆ ಆಗ್ತಿರುತ್ತೆ ಅಲ್ಲ. ಅದು ವೆರಿ ನ್ಯಾಚುರಲ್. ಯಾಕಂದ್ರೆ ಇಟ್ಸ್ ಈಸಿ ಟು ಟಾಕ್, ಓನ್ಲಿ ಪೀಪಲ್ ಹೂ ಗೋಯಿಂಗ್ ಥ್ರೂ ದೇ ನೋ ಅಲ್ವಾ. ಸೊ ಇಟ್ಸ್ ವೆರಿ ಹಾರ್ಡ್ ಟು ಸೇ. ಸಮ್ಟೈಮ್ಸ್ ಅವ್ರಿಗೆ ಯಾರ ಹತ್ರ ಹೇಳ್ಕೊಳ್ಳೋದು ಆಂಗ್ಸೈಟಿ ಅಷ್ಟೇ. ಏನ್ ಆಂಗ್ಸೈಟಿ ಅಂತ ಅದನ್ನ ಅನುಭವಿಸೋರ್ಗೆ ಅದು ಗೊತ್ತಿರೋ ಕಷ್ಟ. ಹೌದು. ಸೊ ಹಾಗೆ ಭಾರತೀಯವರು ಶಿ ಈಸ್ ಎ ಕೋ ಡೈರೆಕ್ಟರ್ ಆಫ್ ವುಮೆನ್ ಇನ್ ಹೆಲ್ತ್ ನೆಟ್ವರ್ಕ್ ಅಂತ. ಇದೊಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ವಿನ್ ಅಂತ ಕರೀತಾರೆ. ಸೊ ನೀವು ಒಂದು ಕೋ ಡೈರೆಕ್ಟರ್, ನಿಮ್ ಜೊತೆ ಡಾಕ್ಟರ್ ವಾಣಿಶ್ರೀ ಆನಂದ್ ಹಾಗೆ ಡಾಕ್ಟರ್ ವಾಣಿ ಅರ್ಜುನ ಮಣಿ ಅನ್ನೋರು ಕೂಡ ಒಂದು ಕೋ ಡೈರೆಕ್ಟರ್ ಆಗಿ ನೀವು 3 ಜನ ಸೇರಿ ಈ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ನೀವು ಓಪನ್ ಮಾಡಿದ್ರ. ಸೊ ಇದ್ರ ಬಗ್ಗೆ ಹೇಳಿ, ಹೇಗೆ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಸೊ ಇದು ಲಾಸ್ಟ್ ಇಯರ್ 2024 ಮಾರ್ಚ್ ಅಲ್ಲಿ ನಾವು ಶುರು ಮಾಡಿದ್ವಿ. ವೆರಿ ರೀಸೆಂಟ್. ಐ ಥಿಂಕ್ 3 ಜನದ್ದು ವಿ ಆರ್ ಲೈಕ್ ಮೈಂಡೆಡ್. ಸೊ ಅವರಿಬ್ರು ಡಾಕ್ಟರ್ಸ್, ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್. ವಿ ಆಲ್ವೇಸ್ ವಾಂಟೆಡ್ ಟು ಡೂ ಸಮಥಿಂಗ್. ಸೊ ಅವಾಗ ಅನ್ಕೊಂಡ್ವಿ ಮೇ ಬಿ ವಿಮೆನ್ ಇನ್ ಹೆಲ್ತ್ ನೆಟ್ವರ್ಕ್ ಅಂತ ಮಾಡಿ ವಿಲ್ ಫೋಕಸ್ ಆನ್ ವಿಮೆನ್ ಹೆಲ್ತ್. ಸೊ ಬಟ್ ನಾವು ಮೇನ್ ಆಗಿ ಹೆಲ್ತ್ ಪ್ರೊಫೆಷನಲ್ಸ್ ಅಲ್ಲಿ ಫಸ್ಟ್ ಫೋಕಸ್ ಮಾಡೋಣ ಅಂತ ಶುರು ಮಾಡಿದ್ದು. ಸೊ ಮಾರ್ಚ್ ಅಲ್ಲಿ ನಾವು ಒಂದು ಇನಾಗ್ರೇಷನ್ ಇಟ್ಕೊಂಡಾಗ ವಿ ಹ್ಯಾಡ್ ಆಲ್ ಹೆಲ್ತ್ ಪ್ರೊಫೆಷನಲ್ಸ್ ವಿಮೆನ್. ಸೊ ಬಂದಿದ್ರು. ಸೊ ವಿ ಹ್ಯಾಡ್ ಅ ನೈಸ್ ಟೈಮ್. ಸೊ ಲಾಟ್ ಆಫ್ ಸ್ಟೋರೀಸ್ ಎಲ್ಲ
ಕೇಳಿದ್ವಿ ಅವತ್ತು ಎಲ್ಲಾದ್ರೂ ಅವ್ರ ಜರ್ನಿಗಳು ಹೆಂಗಿತ್ತು ಏನು ಅನ್ನೋದು ಚೆನ್ನಾಗಿತ್ತು. ಸೊ ಅದಾದ್ಮೇಲಿಂದ ವಿ ಹ್ಯಾವ್ ಆಕ್ಚುಲಿ ಪ್ರೊವೈಡೆಡ್ ಸಮ್ ಕಮ್ಯುನಿಟಿ ಈವೆಂಟ್ಸ್ as well. ಸೊ ನಿಮ್ಗೆ ನಾನೇ ರೀಸೆಂಟ್ ಆಗಿ ನೀವು ಲಾಸ್ಟ್ ಟೈಮ್ ಮಾಡಿದಾಗ ಬಂದಿದ್ದೆ ಡೊಮೆಸ್ಟಿಕ್ ವೈಲೆನ್ಸ್ ಗೆ. ಸೊ ನಾವು ಮದರ್ಸ್ ಡೇ ದಿನ ಲೈಕ್ ವಿ ಹ್ಯಾವ್ ಪ್ರೊವೈಡೆಡ್ ಇಮೋಷನ್ ಕೋಚಿಂಗ್ ಅಂದ್ರೆ ಏನು ಹಿಂಗೆ ಮಾಡೋದು ಅದೆಲ್ಲ ಮಾಡಿದ್ವಿ. ಅಂಡ್ menopause, so lot of health and education, especially women ಅವರಿಗೆ women related and senior citizens ಗೂ ಮಾಡಿದ್ದಾರೆ. ವಿನ್ ಇಂದ ತುಂಬಾ health professionals, so they have actually put that effort and time and taken that to the broader community. So athara lot of them are doing volunteering work which is I think very important. I think this is the time when we can give to the community where we are able to give. So we are very happy with this, and we want to do more in future. Especially women's ge kana, especially ಒಂದು ನೆಟ್ವರ್ಕಿಂಗ್ ಕೊಲಾಬರೇಷನ್ ನೀವು ವಾಂಟ್ ಟು ಫೋಸ್ಟರ್ ದೋಸ್, ಅದನ್ನ ಎಸ್ಪೆಷಲಿ ನೀವು ಇದರಲ್ಲಿ ಇಟ್ಕೊಂಡಿದ್ರೆ ಅದರಲ್ಲಿ ಎಸ್ಪೆಷಲಿ ವುಮೆನ್ಸ್ ಒಂದು ಹೆಲ್ತ್ ಕೇರ್ ಇರ್ಬೋದು. ಆಮೇಲೆ ಹಾಗೇನೆ ಒಂದು ಫಂಡ್ ರೈಸಿಂಗು ಕೂಡ ಮೆಡಿಕಲ್ ರಿಸರ್ಚ್ಗೆ ಎಲ್ಲ ಸಪೋರ್ಟ್ ಮಾಡೋದು ವುಮೆನ್ ಚಿಲ್ಡ್ರನ್ಗೆ ಎಸ್ಪೆಷಲಿ, ಅದನ್ನು ಕೂಡ ನಿಮ್ಮ ವಿನ್ ನೆಟ್ವರ್ಕ್ ಇಂದ ಎಲ್ಲ ಮಾಡ್ತೀರಾ. ಹಾಗೆ ಯು ಬ್ರಿಂಗ್ ಅವೇರ್ನೆಸ್ ಆನ್ ಕ್ಲಿನಿಕಲ್ ಹೆಲ್ತ್ ಇಶ್ಯೂಸ್ ಬಗ್ಗೆ, ಎಸ್ಪೆಷಲಿ ವುಮೆನ್ ಅಂಡ್ ಚಿಲ್ಡ್ರನ್ಗೆ ನೀವು ಅದರ ಬಗ್ಗೆ ಎಲ್ಲ ಮಾಡ್ತೀರಿ. ನೀವು ಹೇಳ್ದಂಗೆ ಈ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ನೀವು ಹೇಳ್ದಂಗೆ ಈ ಎಂಪವರ್ಮೆಂಟ್ ಫಾರ್ ವುಮೆನ್ ಲೀಡರ್ಶಿಪ್ ಅದನ್ನು ಕೂಡ. ಸೊ ಇಟ್ಸ್ ಓವರ್ ಆಲ್ ಅಬೌಟ್ ವುಮೆನ್ಸ್ ಹೆಲ್ತ್ ಅನ್ನೋದೇ ಒಂದು ಹೇಳ್ಬೋದು. ಅವರ ಒಂದು ಎಂಪವರ್ಮೆಂಟ್ ಬಗ್ಗೆನೆ ನೀವು ಮಾಡೋದು. ಎಸ್ಪೆಷಲಿ ವುಮೆನ್ ಅಂದ ತಕ್ಷಣ ಬರೋದು ನೆಕ್ಸ್ಟ್ ಚಿಲ್ಡ್ರನ್ ಅಲ್ವಾ. ಸೊ ತಾಯಿ ಅಂದ ತಕ್ಷಣ ಮಕ್ಕಳು ಬರುತ್ತೆ. ಸೊ ಅದ್ರ ಬಗ್ಗೆನೂ ನೀವೆಲ್ಲ ಒಂದು ಫೋಕಸ್ ಮಾಡೋದು, ಫಂಡ್ ರೈಸಿಂಗ್ ಮಾಡೋದು, ಕಮ್ಯುನಿಟಿ ನೆಟ್ವರ್ಕ್ ನೆಲ್ಲ ಬಿಲ್ಡ್ ಮಾಡೋದು ಒಬ್ರಿಗೊಬ್ರಿಗೆ. ಯಾಕಂದ್ರೆ ಕೆಲವರು ನ್ಯೂ ಕಮರ್ಸ್ ಇರ್ತಾರೆ ಅಥವಾ ಕೆಲವರಿಗೆ ನೆಟ್ವರ್ಕಿಂಗ್ ಮಾಡಲ್ಲ, ಅವ್ರಿಗೆ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಸೊ ನೀವು ಒಂದು ಇದನ್ನೆಲ್ಲ ತುಂಬಾ ಜನ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರಲ್ವಾ, ಕೆಲಸ ಎಲ್ಲ ಮಾಡ್ಕೊಂಡು ಅವರೆಲ್ಲ ಕೈಂಡ್ ಆಫ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಪ್ರೋಸೆಸ್ ಏನು, ಫಾರ್ ಎಕ್ಸಾಂಪಲ್ ಇವನ್ ಸೈಕಾಲಜಿಗೆ ಆಗ್ಲಿ ಇದೆಲ್ಲ ಪ್ರೋಸೆಸ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು. ಸೊ ಆ ತರ ಎಲ್ಲಾನು we are kind of guiding. So like Vani avella, so ಯಾರೇ ಡಾಕ್ಟರ್ಸ್ ಬಂದ್ರೇನು, ಸೊ ದೇ ಕೈಂಡ್ ಆಫ್ ಹೆಲ್ಪ್ as well. So ಆ ತರ ಸಪೋರ್ಟ್ ವಿ ಆರ್ ಪ್ರೊವೈಡಿಂಗ್. ಸೊ ಎಲ್ಲ ನಿಮ್ಮ ಸೊ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಇಮೇಲ್ ಅಡ್ರೆಸ್ ಬಗ್ಗೆ ಹೇಳಿ. ಹಾಗೆ ನಿಮ್ದು ಫೇಸ್ಬುಕ್ ಇದೆ, WI ವುಮೆನ್ ಇನ್ ಹೆಲ್ತ್ ನೆಟ್ವರ್ಕ್ ಅಂತ ಒಂದು ಇದು ಫೇಸ್ಬುಕ್ ಪೇಜ್ ಕೂಡ ಇದೆ. ಫೇಸ್ಬುಕ್ ಪೇಜ್ ಇದೆ ಅಂಡ್ ನಮ್ದು ಇಮೇಲ್ ಐಡಿ ಇಮೇಲ್. ಸೊ ಬಟ್ ವಿಮೆನ್ ಇನ್ ಹೆಲ್ತ್ ನೆಟ್ವರ್ಕ್ ಗೆ ಓನ್ಲಿ ಹೆಲ್ತ್ ಪ್ರೊಫೆಷನಲ್ಸ್ ಕ್ಯಾನ್ ಜಾಯಿನ್. ವಿಮೆನ್ ಹೂ ಆರ್ ಇನ್ ಹೆಲ್ತ್ ಪ್ರೊಫೆಷನಲ್ಸ್ ಯಾವುದೇ ಆಗಿರ್ಬೋದು, ಅಲೈಡ್ ಹೆಲ್ತ್ ಆಗಿರ್ಬೋದು ಅಥವಾ ಸ್ಪೆಷಲಿಸ್ಟ್ ಆಗಿರ್ಬೋದು, ಏನಾಗಿರ್ಬೋದು. ಸೊ ಯು ಆರ್ ಏಬಲ್ ಟು join like become a member antana. Yeah, you need to become a member. So membership fees ಇದೆ ಅದಕ್ಕೆ $100 a year irutte. So ನಾವು ಒಂದಷ್ಟು ಆಕ್ಟಿವಿಟೀಸ್ ಮಾಡ್ತೀವಿ ಅವರಿಗೋಸ್ಕರ, ಲೈಕ್ the specialist health professionals ಗೆ ಆಕ್ಟಿವಿಟೀಸ್ ಮಾಡ್ತೀವಿ. So they can attend that. And ಈಗ ರೀಸೆಂಟ್ ಆಗಿ ಆಕ್ಚುಲಿ ರಿಟ್ರೀಟ್ ಮಾಡಿದ್ವಿ, which is very good because ನಾವು ಹೆಲ್ತ್ ಪ್ರೊಫೆಷನಲ್ಸ್ ಆಗ್ಬಿಟ್ಟು sometimes we have no time for ourselves. So self-care is very, very important. So hanಗಾಗಿ ಅದಕ್ಕೋಸ್ಕರ ಎಸ್ಪೆಷಲಿ ವುಮೆನ್ಸ್ ಅಂದ್ರೆ ಅವ್ರಿಗೆ ಒಂದು ಏನಾಗ್ಬಿಡುತ್ತೆ ಅಂದ್ರೆ ನಾವೆಲ್ಲ ಒಂದು ಮದ್ವೆ ಆಗ್ತೀವಿ, ಮಕ್ಕಳಾಗುತ್ತೆ, ನಮ್ಗೆ ನಮ್ಮ ಕೇರ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ವಿ ಆಲ್ ಕೇರ್ ಅಬೌಟ್ ದ ಫ್ಯಾಮಿಲಿ ಅಂಡ್ ಕಿಡ್ಸ್, ದಟ್ ವಾಟ್ ಕಮ್ಸ್ ಫಸ್ಟ್. ಸೊ ಅವರ ಒಂದು ಏಜ್ ಅವರು ಬೆಳೆಯೋ ತನಕ ಆಮೇಲೆ ನಾವು ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಎಸ್ಪೆಷಲಿ ನಮ್ಮ ಕಮ್ಯುನಿಟಿಲಿ ಆತರ. ಸೊ ಇಫ್ ಯು ಗೋ ಟು ವೆಸ್ಟರ್ನ್ ಕಲ್ಚರಲ್ ಅಲ್ಲಿ ದೇ ಕಮ್ ಫಸ್ಟ್ ತರ, ಅಂದ್ರೆ ಮಕ್ಳಿಗೂ ಮಾಡ್ತಾರೆ ಬಟ್ ದೇ ಟೇಕ್ ಕೇರ್ ಆಫ್ ದೆಮ್ ಆಸ್ ವೆಲ್ ಅಲ್ವಾ. ಸೊ ನಿಮ್ಮ ಒಂದು ಇದ್ರಲ್ಲಿ ರಿಟ್ರೀಟ್ ತರ ತಾಯಂದಿರ್ಗು ಒಂದು ಲೈಕ್ ಫ್ಯಾಮಿಲಿ ಇಲ್ಲ, ಬಟ್ ಯು ಆರ್ ದೇರ್ ಟು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಅಂಡ್ ಎಷ್ಟೊಂದು ಜನ ಮೀಟ್ ಮಾಡ್ತೀರಾ, ಯು ಗೆಟ್ ಅದೇ ಹೌದು. ನಾನು ಲಾಸ್ಟ್ ಟೈಮ್ ನಿಮ್ಮ ಒಂದು ಇವೆಂಟ್ ಬಂದಾಗ ಡೊಮೆಸ್ಟಿಕ್ ವೈಲೆನ್ಸ್ ಗೆ ನೀವು ಎಷ್ಟೊಂದು ಜನ ಒಂದು ಪೊಲಿಟಿಷಿಯನ್, ಈಗ ಕೌನ್ಸಿಲರ್ಸ್ ಎಲ್ಲ ಬಂದಿರು, ಚರಿಷ್ಮಾ ಇದ್ರ ಎಷ್ಟೊಂದು ಹಲವಾರು ಜನ ಕರೆದಿರಿ. ಆಮೇಲೆ ಹೆಲ್ತ್ ಕೇರ್ ನೆಟ್ವರ್ಕ್ ಅಲ್ಲೂ ತುಂಬಾ ಜನ ಬಂದ್ರು. ಆಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಎಲ್ಲ ಬಹಳ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಬಂದ್ ಪ್ರತಿಯೊಬ್ಬರು ಒಂದು ಸ್ಪೀಚ್ ಕೊಟ್ರು, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಅಂಡ್ ಹ್ಯಾಡ್ ಲಾಟ್ ಆಫ್ ಆಪರ್ಚುನಿಟಿ ಫಾರ್ ನೆಟ್ವರ್ಕಿಂಗ್ ಕೂಡ. ಐ ರಿಮೆಂಬರ್ ಇಟ್ಸ್ ಟೀ ಟ್ರೀ ಲಾಂಚ್
ಲಾಂಜ್ ಅಂತಾನೋ ಎಲ್ಲೋ ಒಂದು ಪ್ಲೇಸ್ ಅಲ್ಲಿ ಝೆನ್ ಟಿ ಲಾಂಜ್ ಅಂದ್ಬಿಟ್ಟು ಅಲ್ಲಿ ನೀವು ಮಾಡಿದ್ದು, ನಾವೆಲ್ಲ ಅಲ್ಲಿ ಬಂದ್ಬಿಟ್ಟು ಅಂಡ್ ಲಾಟ್ ಆಫ್ ಇವರು ಡಾಕ್ಟರ್ಸ್ SPS ತಮಿಳ್ ರೇಡಿಯೋ ದೇ ಆರ್ ಟಾಕಿಂಗ್ ಅಬೌಟ್ ಲೈಕ್ ಹೆವಿ ಬ್ಲೀಡಿಂಗ್ ಹೌದು, ಬೇರೆ ಬೇರೆ ಟಾಪಿಕ್ ಮೇಲೆ ಪ್ರೊವೈಡಿಂಗ್, ಎಸ್ಪೆಷಲಿ ಮೆನೋಪಾಸ್ ಇರ್ಬೋದು, ಅಥವಾ ಕೆಲವರಿಗೆ ಮಾಮೂಲಿಯಾಗಿ ಹೆಣ್ಮಕ್ಳಿಗೆ ಏನೇನೆ ಮಾಮೂಲಿ ಮಂತ್ಲಿ ಪೀರಿಯಡ್ಸ್ ಅಲ್ಲಿ ಅವ್ರಿಗೆ ಬ್ಲೀಡಿಂಗ್ಸ್ ಎಲ್ಲ ಇರುತ್ತೆ. ಸೊ ದಟ್ಸ್ ಆಲ್ಸೋ ಅವರೊಂದು ಸೆಲ್ಫ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನು ಎಲ್ಲ ತಿಳ್ಕೊಬೇಕಲ್ವಾ. ಸೊ ಈ ತರ ಟಾಕ್ಸ್ ಕೊಟ್ಟಾಗ ಸಾಕಷ್ಟು ಜನ ಕೇಳ್ತಾರೆ. ಸೊ ಆಮೇಲೆ ಮೇ ಬಿ ದಿಲ್ ಗೋ ಅಂಡ್ ಸೀಕ್ ಹೆಲ್ಪ್ ಅನ್ನೋದು ನಮ್ಮ ಉದ್ದೇಶ. ಸೊ ವುಮೆನ್ಸ್ ಇನ್ ಹೆಲ್ತ್ ನೆಟ್ವರ್ಕ್ we really want to kind of ಸೊ ಯಾರು ಇಂಟ್ರೆಸ್ಟ್ ಇರ್ತಾರೆ, ಎಸ್ಪೆಷಲಿ ಹಳ್ಳಿ ಹೇಳ್ತೀವಿ ಯಾವ ತರದಾದ್ರು ಇರ್ಬೋದು, ಒಂದು ಹೆಲ್ತ್ ನೆಟ್ವರ್ಕ್ ಅಲ್ಲಿ ಇದ್ರೆ, ಅವರು ಒಂದು ಹೆಲ್ತ್ ಇದರಲ್ಲಿ ಇದ್ರೆ, ಸೊ ದೇ ಕ್ಯಾನ್ ಮೆಂಬರ್. ಸೊ ಅಲ್ಲಿ ಮೆಂಬರ್ಶಿಪ್ ಫೀಸ್ ಕೂಡ ಎಲ್ಲ ಇರುತ್ತೆ. ಸೊ ನಾನು ಇದರ ಡೀಟೇಲ್ಸ್ ಇವರ ಒಂದು ವೆಬ್ ಸೊ ಇಮೇಲ್ ಅಡ್ರೆಸ್ ಎಲ್ಲ ನೀವು ಕೊಟ್ಟಿದ್ರಿ, ಅದನ್ನ ನಾನು ಹಾಕಿದ್ದೀನಿ. ಆಕ್ಚುಲಿ ನಾನು ನಮ್ಮ ಈ ಒಂದು ಇಂಟರ್ವ್ಯೂ ಜೊತೆ ಪೋಸ್ಟ್ ಮಾಡಿದಾಗ ಪ್ರಮೋಷನ್ ಅಲ್ಲಿ. ಹಾಗೆ ಇವ್ರದ್ದು WIHN ಅನ್ನೋ ಒಂದು ಇದಿದೆ, ಏನು ಫೇಸ್ಬುಕ್ ಪೇಜ್ ಕೂಡ ಇದೆ, ವುಮೆನ್ ಇನ್ ಹೆಲ್ತ್ ನೆಟ್ವರ್ಕ್. ಇನ್ ಅನ್ನೋದು ಐ ಶಾರ್ಟ್ ಇದು ಇದೆ. ಸೊ ಸ್ಮಾಲ್ ಲೆಟರ್ಸ್ ಅಲ್ಲಿ ಇದೆ. ಸೊ ನೀವು ಇದನ್ನ ಫಾಲೋ ಮಾಡಬಹುದು. ನಾವು ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಎಲ್ಲ ಡೀಟೇಲ್ಸ್ ನಾವು ಕೊಡ್ತೀವಿ. ಈ ಭಾರತಿ ಅವ್ರನ್ನ ಆಗ್ಲಿ ಅಥವಾ ಡಾಕ್ಟರ್ ವಾಣಿಶ್ರೀ ಆನಂದ್, ವಾಣಿ ಅರ್ಜುನಮಣಿ, ಸೊ ಇವರು 3 ಜನನು ಕೋ ಡೈರೆಕ್ಟರ್ ಆಗಿ ಇದನ್ನ ಒಂದು ಈಗ 2004 ಅಲ್ಲಿ ಇದನ್ನ ಶುರು ಮಾಡಿರೋದು. ಸೊ ಅಮೇಝಿಂಗ್, ಆಕ್ಚುಲಿ ಒಂಥರ ವೆರಿ ಗುಡ್ ಇನಿಷಿಯೇಟಿವ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದ್ರೆ ನಿಮ್ಗೆ ಟಾರ್ಗೆಟೆಡ್ ಇವರೇ ಅಂತ ಏನಿಲ್ಲ ಅಲ್ವಾ, ಆರ್ ಯು ಟಾರ್ಗೆಟಿಂಗ್ ಲೈಕ್ ಓನ್ಲಿ ಸೌತ್ ಏಷ್ಯನ್ ಆತರ ಎಲ್ಲ ಏನಿಲ್ಲ, ಸದ್ಯಕ್ಕೆ ಹಂಗೆ ಇದೆ, ಸೌತ್ ಏಷ್ಯನ್. ಓಕೆ, ಸೊ ಲೈಕ್ ಪಿಂಕ್ ಸ್ಯಾರಿ ಅವರು ಅಷ್ಟೇ, ಎಸ್ಪೆಷಲಿ ಒಂದು ಸೌತ್ ಏಷ್ಯನ್ ಕ್ಯಾನ್ಸರ್ ಬಗ್ಗೆ ಅವರು ಮೇನ್ ಫೋಕಸ್ ಮಾಡ್ತಾರೆ. ಅವರು ಫಂಡಿಂಗ್ ಎಲ್ಲ ಮಾಡೋದು, ಎಸ್ಪೆಷಲಿ ದೇ ಮೋರ್ ಇನ್ ಟು ದೋಸ್ ಇದು ನಿಮ್ದು ಈ ತರ ಡಿಫ್ರೆಂಟ್ ವುಮೆನ್ ಇದ್ರಲ್ಲಿ. ಸೊ ವೆರಿ ನೈಸ್. ಭಾರತೀಯವ್ರಿಗೆ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ನಿಮ್ ಬೇರೆ ಏನಾದ್ರು ಹಾಬೀಸ್ ಇದೆಯಾ ನಿಮ್ ಬಗ್ಗೆ ತಿಳ್ಕೊಳ್ಳೋದು? ನನ್ನ ಹಾಬೀಸ್ ಅಂತ ಹೇಳಿದ್ರೆ ಐ ಥಿಂಕ್ ನಿಮ್ ಜೊತೆ ಮಾತಾಡ್ತಿದ್ದೆ. ಸೊ ರೀಸೆಂಟ್ ಆಗಿ ಭರತನಾಟ್ಯಂ ಡಾನ್ಸ್. ಸೊ ಚಿಕ್ಕ ವಯಸ್ಸಿಂದಲೂ ಅದೇನೋ ತುಂಬಾ ಇಷ್ಟ ಆಯ್ತು, ಭರತನಾಟ್ಯಂ ಕಲಿಬೇಕು ಅನ್ನೋದು. ಸೊ ಈಗ 1.5 ವರ್ಷ ಆಗಿದೆ ಸೇರ್ಕೊಂಡು. ಸೊ ಕಲಿತಾ ಇದ್ದೀನಿ. ಅದು ಬಿಟ್ರೆ ನನಗೆ ಕುಕಿಂಗ್ ತುಂಬಾ ಇಷ್ಟ, ಬೇಕಿಂಗ್, ಕುಕಿಂಗ್, ಟ್ರಾವೆಲಿಂಗ್ ಇಷ್ಟ. ಅಂಡ್ ಲಾಟ್ ಆಫ್ ವಾಲಂಟಿಯರಿಂಗ್ ವರ್ಕ್, ತುಂಬಾ ಅದು ಮಾಡಕ್ ತುಂಬಾ ಇಷ್ಟ ಆಗುತ್ತೆ. ನಾನು ಆಕ್ಚುಲಿ MSc ಆದ್ಮೇಲೆನೆ ಶುರು ಮಾಡಿದೆ ವಾಲಂಟಿಯರಿಂಗ್ ವರ್ಕ್. ನಾನು ಹೇಳಿದ್ನಲ್ಲ, ಇಂಡಿಯಾ ಅಲ್ಲಿ ತುಂಬಾ ಕ್ಯಾಂಪ್ಸ್ ನಡೀತಾ ಇತ್ತು. ಸೊ ಆ ಕ್ಯಾಂಪ್ಸಿಗೆಲ್ಲ ಹೋಗ್ತಿದ್ವಿ. ಲೈಕ್ ಅದು HD ಕೋಟೆ, ಮೈಸೂರು, ಬೆಂಗಳೂರಲ್ಲಿ ರೂರಲ್ ಏರಿಯಾಸ್ ಅಲ್ಲಿ ಇರ್ತಿತ್ತು. ಬಟ್ ನಾವು ಹೋಗಿ ಲೈಕ್ ಅಸೆಸ್ಮೆಂಟ್ಸ್ ಎಲ್ಲ ಮಾಡೋದು, ಅವ್ರಿಗೆ ಏನೇನ್ ಬೇಕೋ ಅದೆಲ್ಲ ಮಾಡ್ಕೊಟ್ಬಿಟ್ಟು ಬರ್ತಾ ಇದ್ವಿ. ಸೊ ಅವಾಗಿಂದ ಅದು ಶುರು ಆಯ್ತು, ಅದಿನ್ನೂ ಕಂಟಿನ್ಯೂ ಆಗ್ತಿದೆ. ಹೋಪ್ಫುಲಿ ಇಟ್ ವಿಲ್ ಕಂಟಿನ್ಯೂ. ವೆರಿ ನೈಸ್ ಆಕ್ಚುಲಿ. ಸೊ ಯಾಕಂದ್ರೆ ನಾವು ಎಲ್ಲ ಫುಲ್ ಟೈಮ್ ವರ್ಕ್ ಮಾಡ್ತೀವಿ. ದಿಸ್ ಇಸ್ ಜಸ್ಟ್ ಅವರ್ ಹಾಬಿ ಅಂತಾನು ಹೇಳ್ಬೋದು, ಅಥವಾ ನಮ್ಮ ಪ್ಯಾಷನ್ ಅಂತ ಹೇಳ್ಬೋದು. ಇದನ್ನ ದ ಒನ್ ದಟ್ ವಿ ಡೂ ವಿಚ್ give happiness actually ಅಲ್ವಾ? ಸೊ ನಮ್ಮ ಸೆಲ್ಫ್ ಕೇರ್ ನಾವ್ ಏನ್ ಮಾಡ್ಬೇಕು ಅದನ್ನು ಮಾಡ್ಕೋ. ಹೌದು. ಸೊ ಯು ಮೀಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್, ಅಥವಾ ನಿಮ್ಗೆ ಇಷ್ಟ ಆಗೋ ತರ ಪೀಪಲ್ಸ್ ನ ನೀವು ಮೀಟ್ ಮಾಡ್ಬೋದು. ಸೊ ಯು ಕ್ಯಾನ್ ಗ್ರೋ, ನೆಟ್ವರ್ಕ್ ಬಿಲ್ಡ್ ಮಾಡ್ಬೋದು. ಸೊ ಆ ಥರ ಎಲ್ಲ ಒಂದಿರುತ್ತೆ. ಸೊ ಬಹಳಷ್ಟು ಮಾಹಿತಿನ ಕೊಟ್ಟರು ಭಾರತೀಯವರು. ನಾನು ಹೇಳ್ದಂಗೆ ಅವರು BSc MSc ಅಲ್ಲಿ ಕ್ಲಿನಿಕಲ್ ಸೈಕಾಲಜಿ ಓದಿ, ಹಾಗೆ MPhil ಮದುವೆ ಆದ್ಮೇಲೆ ಅವರು ನಿಮ್ಯಾನ್ಸ್ ಅಲ್ಲಿ ಎಲ್ಲ ಓದಿದೆ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅಂತ ಹೇಳಿದ್ರು. ಸೊ ಅವರು ಒಂದು ಕ್ಲಿನಿಕಲ್ ಸೈಕಾಲಜಿಗೂ ಈ ಒಂದು ಸೈಕಿಯಾಟ್ರಿಗೂ ಏನು ಡಿಫರೆನ್ಸ್ ಅಂತ ಕೂಡ ಎಲ್ಲ ಹೇಳಿದ್ರು. ಹಾಗೆ ಹೀಗೆ ಮಕ್ಕಳು, ಎಸ್ಪೆಷಲಿ ಅವ್ರಿಗೆ ಚಿಲ್ಡ್ರನ್ ಮತ್ತೆ ಅಡೋಲಸೆನ್ಸ್, ಅವರ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಇವ್ರಿಗೆ ಬಹಳಷ್ಟು ಒಂದು ಪ್ಯಾಷನ್ ಇದೆ. ಅದರ ಬಗ್ಗೆ ಎಲ್ಲ ಇವರು ಬಹಳಷ್ಟು ಟ್ರೀಟ್ಮೆಂಟ್ ನ ಇವರೆಲ್ಲ ಕೊಡ್ತಾರೆ, ಕೌನ್ಸಿಲಿಂಗ್ ಇರ್ಬೋದು. ಸೊ ಇವ್ರು ಹೇಳಿದ್ರು ಎಷ್ಟು ತರ ಡಿಸಾರ್ಡರ್ಸ್ ಕೂಡ ಇರುತ್ತೆ. ಒಂದು ಈಟಿಂಗ್ ಡಿಸಾರ್ಡರ್ ಇರ್ಬೋದು, ಕಾಗ್ನಿಟಿವ್ ಬಿಹೇವಿಯರ್ ಇರ್ಬೋದು, ADHD ಇರ್ಬೋದು. ಹಾಗೆ ಅದಕ್ಕೆ ಎಷ್ಟು ತರ, ಹೇಗೆ ಅದನ್ನ ನಿಮ್ಗೆ ಏನಾದ್ರು ನಿಮ್ಮ ಮಕ್ಕಳಲ್ಲಿ ಏನಾದ್ರು ಒಂದು ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಅದು ನಾರ್ಮಲ್ ಬಿಹೇವಿಯರ್ ಚೇಂಜ್ ಆಯ್ತು ಅಂತ ಎಲ್ಲ ಗೊತ್ತಾದಾಗ, ಸೊ ನೀವು GP ನ ಎಲ್ಲ ಕನ್ಸಲ್ಟ್ ಮಾಡಿದಾಗ GP ವಿಲ್ ಟೆಲ್ ನೀವು ಯಾರ ಹತ್ರ ಹೋಗ್ಬೋದು ಅಂತ. ಅವಾಗ ನೀವು ಬೇಕಾದ್ರೆ ನೀವು ಒಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ನೆಲ್ಲ ನೀವು ಕನ್ಸಲ್ಟ್ ಮಾಡೋದ್ರಿಂದ ನಿಮ್ಮ ಯಾವ ರೀತಿ ಒಂದು ಮಕ್ಕಳ
ಮಕ್ಕಳಲ್ಲಿ ಬಿಹೇವಿಯರ್ ಇರ್ಬೋದು, ಏನೇ ಒಂದು ಚೇಂಜಸ್, ಫೋಬಿಯಾ, ಟ್ರೋಮಾ, ಆಂಗ್ಸೈಟಿ, ಡಿಪ್ರೆಷನ್ ಯಾವ ರೀತಿ ಇರ್ಬೋದು ಅದಕ್ಕೆಲ್ಲದಕ್ಕೂ ಇವರು ಒಂದು ಥೆರಪಿ ಇರುತ್ತೆ. ಇವರು ಅದಕ್ಕೆಲ್ಲ ಒಂದು ಟ್ರೀಟ್ಮೆಂಟ್ನ ಕೊಡ್ತಾರೆ. ಸೊ ಹಾಗೆ ಏನಾದರೂ ನೀವು ಸೈಕಿಯಾಟ್ರಿಕ್ ಹತ್ರ ಹೋಗಬೇಕು, ಏನಾದರೂ ನೀವು ಪ್ರಿಸ್ಕ್ರೈಬ್ ಮೆಡಿಕೇಶನ್ ತಗೋಬೇಕಂದ್ರೆ ಅದನ್ನು ಕೂಡ ಇವರೇ ಎಲ್ಲ ಒಂದು ಅಡ್ವೈಸು ಸಜೆಷನ್ಸ್ ಕೂಡ ಎಲ್ಲ ಮಾಡ್ತಾರೆ. ಸೊ ಯಾವುದೇ ಒಂದು ಸ್ಟಿಗ್ಮಾ ಇಲ್ದಂಗೆ, ಇವ್ರು ಹೇಳ್ದಂಗೆ ಫಿಸಿಕಲ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವು ಟ್ಯಾಬ್ಲೆಟ್ ಏನಾದ್ರು ಪ್ರಿಸ್ಕ್ರೈಬ್ ಮಾಡಿದ್ರು ತಗೊಳ್ತೀವಿ. ನಮಗೆ ಅದು ಮೆಂಟಲ್ ಹೆಲ್ತ್ ಒಂದು ಸ್ಟಿಗ್ಮಾ ತರ ನಾವು ಹೇಳಿದ್ನ ಅವರು ಒಂದು ಫಾಲೋ ಮಾಡೋದಿಲ್ಲ. ಸೊ ಅದನ್ನು ಅದೇ ತರನೇ ಇದನ್ನ ಟ್ರೀಟ್ ಮಾಡಿ ಅಂತ, ಯಾಕಂದ್ರೆ ದ ಮೈಂಡ್ ಕಂಟ್ರೋಲ್ಸ್ ದ ಹೋಲ್ ಬಾಡಿ ಅಂತಾರೆ ಅಲ್ವಾ. ಸೊ ಇಟ್ಸ್ ಎ ಶ್ರೈನ್, ಮೈಂಡ್ ಇಸ್ ಲೈಕ್ ಒಂದು ಶ್ರೈನ್ ತರ ಬಾಡಿದು. ಸೊ ಅದನ್ನ ನೀವು ಒಂದು ಹೆಲ್ತಿಯಾಗಿ ಇಟ್ಕೋಬೇಕು ಅಂತ. ಸೊ ಹೋಗೋಕ್ಕಿಂತ ಮುಂಚೆ ನಮ್ಮ ಶ್ರೋತೃಗಳಿಗೆ ನೀವೇನಾರು ಹೇಳಿದ್ರೆ 1 minute ಇದೆ. ನಾನೇನು ಹೇಳ್ಬೋದು ಅಂದರೆ ಅದೇ ನಿಮ್ಮ ಮೆಂಟಲ್ ಹೆಲ್ತ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರದು ವೆಲ್ ಬೀಯಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. I know we are all leading a very very stressful life these days, but make sure you have time for yourself and you have time for your self-care, which is important. So mate and the other part is like, you know, your healthy eating habits and exercise and yoga ಏನಾರು ಆಗಿರ್ಬೋದು. So keep that going because that kind of, you know, really helps you as well. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೋಗ್ರಾಮ್ಗೆ ಬಂದು ನೀವು ಬಹಳಷ್ಟು ಮಾಹಿತಿ ಕೊಟ್ಟಿದ್ದೆ. ಥ್ಯಾಂಕ್ಸ್ ಭಾರತಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.